ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಡೇ ಸ್ಟೂಡೆಂಟ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ PC ಎಕ್ಸಾಮ್ ಆಗಿದೆ. ನಮ್ಮ ಪ್ರಿಪರೇಷನ್ ನೆಕ್ಸ್ಟ್ ಯಾವ ರೀತಿ ಇರಬೇಕು, ಪೇಪರ್ ಯಾವ ರೀತಿ ಇತ್ತು, ಕಟ್ ಆಫ್ ಎಷ್ಟಿತ್ತು, ಅಂಡ್ ನಮ್ಮ ಟೆಸ್ಟ್ ಇಂದ ಬಂದಿರತಕ್ಕಂತಹ ಪ್ರಶ್ನೆಗಳೆಷ್ಟು, ನೇರವಾಗಿ ನಮ್ಮ ಟೆಸ್ಟ್ ಇಂದ ಎಷ್ಟು ಪ್ರಶ್ನೆಗಳನ್ನ ಅಟೆಂಡ್ ಮಾಡಬಹುದಿತ್ತು, ಮತ್ತೆ ಎಷ್ಟು ಥೀಮ್ಸ್ಗಳು ರಿಪೀಟ್ ಆಗಿದ್ವು, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ನಾನು ಎರಡು ವಿಚಾರಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಒಂದು, ಇದನ್ನ ಎರಡು ಆಯಾಮದಲ್ಲಿ ನೋಡಬಹುದು. PC ಕ್ವಶನ್ ಪೇಪರು ಡಿಫಿಕಲ್ಟಿ ಇತ್ತು ಅಥವಾ ಲೆಂತ್ ಇತ್ತು, 1.5 ಗಂಟೆಗೆ ಆಗ್ತಾ ಇರಲಿಲ್ಲ, ನಮ್ಮ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ, ಸೊ 2 ಗಂಟೆ ಕೊಡ್ಬೇಕಿತ್ತು, 2.5 ಗಂಟೆ ಕೊಡ್ಬೇಕಿತ್ತು ಅಂತ ಯಾವ್ದಾದ್ರು ಎಜುಕೇಟರ್ ಅಥವಾ ಯೂಟ್ಯೂಬರ್ ಅಥವಾ ನಾನು ಹೇಳಿದೀನಿ ಅಂದ್ರೆ ಒಳ್ಳೆ ಕಮೆಂಟ್ಸ್ ಬರುತ್ತೆ. ಎಸ್ ಸರ್, ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ, ವಿದ್ಯಾರ್ಥಿಗಳನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಬತ್ ನೀವೊಬ್ರೇ ಸರ್, ಕರೆಕ್ಟು ಸರ್, 2 ಅವರ್ ಬೇಕು ಸರ್, 2.5 ಗಂಟೆ ಬೇಕು ಸರ್, ಇದು ಸಹಜ. ಅದೇ ನಾನು ಈ ರೀತಿ ಯಾವ ಎಜುಕೇಟರ್ ಅಥವಾ ಯಾವ ಯೂಟ್ಯೂಬರ್ ಹೇಳ್ತಾರೋ ಯು ಆರ್ ರಾಂಗ್, ಇದು ತಪ್ಪು ಅಂತ ಹೇಳಿದೀನಿ ಅಂದ್ರೆ 8 ಕಮೆಂಟ್ಸ್ ಬರುತ್ತೆ. ಯಾಕೆ ಗೊತ್ತಾ? ಸಿಂಪಲ್. ನೋಡ್ರಿ, ಕ್ವಶನ್ ಪೇಪರ್ ಲೆಂತ್ ಇತ್ತು ಸರ್, 1.5 ಗಂಟೆ ಸಾಕಾಗ್ತಿರ್ಲಿಲ್ಲ ಸರ್, 2 ಗಂಟೆ ಕೊಡಿ ಸರ್. ನೋ, ಅದನ್ನ ಹೇಳಲಿಕ್ಕೆ ನೀವ್ಯಾರು? 4 ಲಕ್ಷ ಜನ ಎಕ್ಸಾಮ್ ಬರೀತಿದ್ದಾರೆ. ಕಾಂಪಿಟೇಷನ್ ಇಂದ ಆಚೆ ಆಗ್ಬೇಕು. ನೀವೇ ಅಥವಾ ನೀನೇ ಆ ಒಂದು ಸ್ಥಾನದಲ್ಲಿ ನಿಂತಿರೋ ನೀನ್ ಏನ್ ಮಾಡ್ತಿದ್ದೆ? ಫಸ್ಟ್ ಯಾವ ರೀತಿ ಎಲ್ಲರನ್ನು ಎಲಿಮಿನೇಷನ್ ಮಾಡ್ಬೇಕು ಅಂತಕ್ಕಂಥ ನೋಡ್ತಿದ್ದಲ್ವಾ? ಸೊ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ನಾನು ಹೇಳ್ತಾ ಇದ್ದೆ ಎಕ್ಸಾಮಿನ ಬಿಫೋರ್ ಹೇಳಿದೀನಿ, 10 ಪೇಜ್ 15 ಪೇಜ್ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡ್ಬೇಡ್ರೋ, ಅದಕ್ಕೆ ಸೀಮಿತರಾಗಿರ್ತೀರಿ. ಲೆಂತ್ ಕ್ವಶನ್ ಪೇಪರ್ ಬರುತ್ತೆ, ಮಿನಿಮಮ್ 40 to 60 40 ಪೇಜ್ ಅಥವಾ 60 ಪೇಜ್ ಪ್ರಶ್ನೆ ಪತ್ರಿಕೆ ಬರುತ್ತೆ ಅಂತಾನೆ ಹೇಳಿದ್ದೀನಿ. ಅದ್ರ ಜೊತೆಗೆ ನಮ್ಮ ಟೆಸ್ಟ್ ಸೀರೀಸ್ ಅನ್ನು ಕೂಡ ನಾವು ಅದೇ ತರ ಡಿಸೈನ್ ಮಾಡಿದ್ವಿ. ಅಟೆಂಡ್ ಮಾಡೋರು ಮಾಡ್ಲಿ, ಮಾಡಿಲ್ದೇ ಇರೋದು ಬೇಡ ಅಂತ ಹೇಳಿ. ಸೊ ತಪ್ಪ್ಯಾರ್ದಿಲ್ಲಿ ನಮ್ದು. ಯಾಕೆ? ಒಂದೊಂದು ಲೈನ್ ಟೆಸ್ಟ್ ಸೀರೀಸ್ ಅನ್ನ ಅಟೆಂಡ್ ಮಾಡ್ಕೊಂಡು ಹೋಗಿದೀವಿ. ಯಾರೋ 99, 199, 299 ರೂಪಾಯಿ ಕೊಟ್ಟರು ಅಂತ ಹೇಳಿ 10 ಪೇಜ್ ಅನ್ನ ಅಟೆಂಡ್ ಮಾಡ್ಕೊಂಡು ಹೋಗಿದೀವಿ. ಸೊ ಅಷ್ಟನ್ನ ನಾವು ರೀಡ್ ಮಾಡ್ಲಿಕ್ಕೆ ಇಲ್ಲಿ ಟೆಸ್ಟ್ ಅನ್ನ ನಾವು ಅಷ್ಟಕ್ಕೆ ಟ್ರೈನ್ ಮಾಡಿದೀವಿ ನಮ್ಮ ಬ್ರೈನ್ ಅನ್ನ. ನೀವು ಎಕ್ಸಾಮ್ ಅಲ್ಲಿ ಹೋಗಿ ಸಡನ್ 40 ಪೇಜ್ ಬಂದಾಗ ಸರ್ ಲೆಂತ್ ಇತ್ತು ಸರ್, ಓದಕ್ಕಾಗ್ಲಿಲ್ಲ ಸರ್. ಯಾರು ಪ್ರಾಬ್ಲಮ್ ಇದು? ಒಂದು ಇನ್ಸ್ಟಿಟ್ಯೂಷನ್ ಕೊಟ್ಟಿರ್ತಕ್ಕಂತಹ ಅವ್ರ ಪ್ರಾಬ್ಲಮ್, ಇನ್ನೊಂದು ನೀನ್ ಅದನ್ನ ಓದಿದ್ದಲ್ವಾ, ನಿನ್ ಪ್ರಾಬ್ಲಮ್. ಸೊ ಫಸ್ಟ್ ರಿಯಾಲಿಟಿಯನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ದೆನ್ ಇನ್ನೊಂದಷ್ಟು ಎಜುಕೇಟರ್ಸ್, ಫೇಮಸ್ ಎಜುಕೇಟರ್ಸ್ ಹೇಳ್ತವ್ರೆ ಇದು PC ಕ್ವಶನ್ ಪೇಪರ್ PC ತರ ಇರ್ಲಿಲ್ಲ, ಮಿನಿ UPSC ಅದು ಇದು ಎಕ್ಸೆಟ್ರಾ ಎಕ್ಸೆಟ್ರಾ. ಅಲ್ರಿ, ನಿಮಗೇನು ಹಳೇ 2016, 2017 ಪಾಸ್ ಆಗಿದಾರಲ್ಲ, ನಾನು 20 ಪಾಸ್ ಆದೆ, 15 ಪಾಸ್ ಆದೆ ಅಂತ ಹಾಕೋತಾರಲ್ವಾ, ಆ ತರ ಇರ್ಬೇಕಿತ್ತ ಕ್ವಶನ್ ಪೇಪರ್ ಒಂದೊಂದು ಲೈನ್. ಯಾವ್ದು ಹಳೆ, ಯಾವ್ದು ಅವಾಗ ಒಂದು ಕಾಲ ಐತ್ರಿ, ಯಾರೋ ಒಂದು 4-5 ಇನ್ಸ್ಟಿಟ್ಯೂಷನ್ ಇದ್ವು, ಅವ್ರದ್ದೊಂದು GK ಬುಕ್ ಇತ್ತು, 4 ಇನ್ಸ್ಟಿಟ್ಯೂಷನ್ ಫೇಮಸ್, ಧಾರವಾಡದಲ್ಲಿ 2, ಬೆಂಗಳೂರಲ್ಲಿ 2. ಆ 4 GK ಬುಕ್ ಓದ್ಕೊಂಡು ಅಥವಾ 4 ಕ್ವಶನ್ ಬ್ಯಾಂಕ್ ಅನ್ನು ಓದ್ಕೊಂಡು ಹೋಗಿ PC PSI ಆದವರು. ಸೀರಿಯಸ್ಲಿ, ಇದು ರಿಯಾಲಿಟಿ. ಅಕ್ಸೆಪ್ಟ್ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಅಕ್ಸೆಪ್ಟ್ ಮಾಡ್ಕೊಂಡು ಈ ಮುಂದೆ ಯಾವ ರೀತಿಯ ಚೇಂಜಸ್ ಅನ್ನ ಮಾಡ್ಬೇಕು ಅಂತಕ್ಕಂಥದ್ದನ್ನ ನೋಡ್ತಾ ಬನ್ನಿ. ಸೊ ಸಿಂಪಲ್, ಕಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ. ಈ ವಿಡಿಯೋಗೆ ಏನ್ ಬೇಕಾದ್ರೂ ಮಾತಾಡಿ, ತೊಂದರೆ ಇಲ್ಲ, ಬಟ್ ರಿಯಾಲಿಟಿ ಹೇಳ್ಬೇಕಷ್ಟೇ. ನೋಡಿ, ಈ ಟೈಮಲ್ಲಿ ಹುಡುಗರಿಗೆ ಏನಾಗಿರುತ್ತೆ ಅಂದ್ರೆ ಮನ್ಸು ಆನ್ಲೈನ್ ಓದಿ ನೀಟಾಗಿ ಅಟೆಂಡ್ ಮಾಡಿರಲ್ಲ. ಅಟೆಂಡ್ ಮಾಡಿಲ್ಲದೆ ಇದ್ದಾಗ ಯಾರಾದ್ರೂ ಎಜುಕೇಟರ್ ಬಂದು, ಯೂಟ್ಯೂಬರ್ ಬಂದು, ಇದು ಡಿಫಿಕಲ್ಟ್ ಇತ್ತಪ್ಪ, ಇಷ್ಟಕ್ಕೆ ಟೈಮ್ ಸಾಕಾಗ್ತಿರ್ಲಿಲ್ಲಪ್ಪ, ಇದನ್ನ ನಾನು KEಗೆ ಆಗ್ರಹ ಮಾಡ್ತೀನಿ, ಇದನ್ನ ಸರಿಪಡಿಸಿ ಅಂದಿದ್ರೆ ಅಂದ್ರೆ ಮನಸ್ಸಿಗೆ ಉಲ್ಲಾಸ ಆಗುತ್ತೆ. ಗೊತ್ತಾ? ಬಿಕಾಸ್ ಸಿಂಪಲ್ ರೀ, ಡೋಪಮಿನ್ ರಿಲೀಸ್ ಆಗುತ್ತೆ. ಹೌದಪ್ಪ, ಮೊದ್ಲೇ ಸ್ಟ್ರೆಸ್ ಅಲ್ಲಿ ಇರ್ತೀರಾ, ಕಾರ್ಟಿಸಾಲ್ ಹಾರ್ಮೋನ್ ರಿಲೀಸ್ ಆಗಿರುತ್ತೆ, ಎಕ್ಸಾಮ್ ಬರೆದಿರ್ತೀರಾ, ಕರೆಕ್ಟಾಗಿ ಆಗಿರಲ್ಲ. ಈಗ ಏನ್ ಮಾಡ್ತೀರಾ? ಸಾಂತ್ವನವನ್ನ ನಿರೀಕ್ಷೆ ಮಾಡ್ತಾ ಇರುತ್ತೆ ನಮ್ಮ ಮೈಂಡು. ಯಾರಾದ್ರೂ ಒಬ್ಬ ಎಜುಕೇಟರ್ ಬಂದಿದ್ದನ್ನು ಹೇಳಿದಾಗ, ಓಹ್ ಎಸ್ ಅಲ್ವಾ, ನಮ್ಮ ಪರವಾಗಿ ಸರ್ ಇದಾರಲ್ವಾ, ಹಾಕಿ ಒಳ್ಳೆ ಕಮೆಂಟ್. ಬಟ್ ರಿಯಾಲಿಟಿ ಬೇರೆ ರೀ, ರಿಯಾಲಿಟಿ ಬೇರೆ. ಸೊ ಇದೆಲ್ಲ ಆಚೆ ಇರ್ಲಿ, ನಮ್ಮಲ್ಲಿ ಚೇಂಜಸ್ ಏನೇನ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ನಾನು ಕೊನೆಯಲ್ಲಿ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದಷ್ಟು ಪ್ರಶ್ನೆಗಳು. ಅಗೈನ್ ಡಿಸ್ಕ್ಲೇಮರ್ ಕೊಡ್ತಾ ಇದ್ದೀನಿ, ಈ ವಿಡಿಯೋವನ್ನ ನೋಡ್ಬಿಟ್ಟು ಸರ್ದೇನ ಎಕ್ಸ್ಟ್ರಾರ್ಡಿನರಿ ಇದೆ ಅದು ಇದು ಅಂತೇಳಿ ಯಾವುದೇ ಒಬ್ಬ ಟೀಚರು, ಯಾವುದೇ ಒಬ್ಬ ಇನ್ಸ್ಟಿಟ್ಯೂಷನ್, ಯಾವುದೇ ಒಂದು ಬುಕ್ನ ಆತರು ಎಲ್ಲವೂ ನಮ್ಮಿಂದ ಬಂದಿದೆ ಅಂದಾಗ ಒಪ್ಕೋಬೇಡಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪರೀಕ್ಷೆ ಮಾಡಿ. ಎಸ್, ಈ ಬುಕ್ಸು ವರ್ತಿದ್ಯಾ, ಎಸ್ ಈ ಟೆಸ್ಟ್ ವರ್ತಿದ್ಯಾ, ಅಥವಾ ಈ ಕ್ಲಾಸಸ್ ವರ್ತಿದ್ಯಾ ಅಂತಕ್ಕಂಥದ್ದನ್ನ ಪರೀಕ್ಷೆ ಮಾಡಿ. ಅಂಡ್ ಅನದರ್ ಥಿಂಗ್, ಕಾನ್ಸ್ಟಿಟ್ಯೂಷನ್ ಇಂದ ಬಂದಿರತಕ್ಕಂತ ಬಹುತೇಕ ಎಲ್ಲಾ ಪ್ರಶ್ನೆಗಳು ಕೂಡ ನನ್ನ ತರಗತಿಯಲ್ಲಿ ಕವರ್ ಆಗಿದೆ. ಇದನ್ನ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಬಿಕಾಸ್ ಇಡೀ ಕರ್ನಾಟಕದಲ್ಲಿ PC PSI KS ವಿದ್ಯಾರ್ಥಿಗಳಿಗೆ ಬೇರೆ ಆಕ್ಟನ್ನ ಓದಿರ್ತಕ್ಕಂತಹ ಏಕೈಕ ಸಂಸ್ಥೆ ಇದ್ರೆ ನಮ್ದೆ. UPSC ಅವರು ಓದಿರ್ತಾರೆ. ಸೊ ಅದಲ್ಲಿರ್ಲಿ ಬಿಡಿ, ನಾನು ಡಿಸ್ಕ್ಲೇಮರ್ ಹೇಳಿದ್ನಲ್ವಾ, ಆಮೇಲೆ ಸರ್ ಹೇಳಿದ್ದಾರೆ ಈಗ ಜಾಯ್ನ್ ಆಗ್ಬೇಡ. ನೋ, ಕೇಳಿ ವಿದ್ಯಾರ್ಥಿಗಳನ್ನ, ಚೆನ್ನಾಗಿದೆ ನೀವು ಪರಿಶೀಲನೆ ಮಾಡಿ, ದೆನ್ ಜಾಯ್ನ್ ಆಗಿದ್ರೆ ಆಗಿ, ತೊಂದರೆ ಇಲ್ಲ. ಓಕೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೂ ನಾನು ಕೊನೆಯಲ್ಲಿ ಉತ್ತರಿಸ್ತೇನೆ ನಮ್ಮ ಆನ್ಲೈನ್ ವಿದ್ಯಾರ್ಥಿಗಳು.
ಫಸ್ಟ್ ಕ್ವಶನ್ ಪೇಪರ್ ಅನ್ನ ನೋಡ್ಕೊಂಬರೋಣ. ಯಾವ್ಯಾವ್ದ್ರಲ್ಲಿ ಎಷ್ಟೆಷ್ಟು ಬಂದಿದೆ, ನೇರವಾಗಿ ಎಷ್ಟೆಷ್ಟನ್ನ ಅಟೆಂಡ್ ಮಾಡ್ಬೋದಿತ್ತು ಅಂತಕ್ಕಂಥದ್ನ ನೋಡಿ. ಮತ್ತೆ ಇನ್ನೊಂದು ವಿಚಾರ, ಟೆಸ್ಟ್ ಸೀರೀಸ್ ಯೂಶಲಿ ನಮ್ಮಿಂದಾನೇ ಬಂದವೆ ಅಂತೇಳಿ ಬೇರೆ ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ ಮಾಡಿದ್ದಾರೆ ಅಂದ್ರೆ ಒಂದು 5-6 ಟೆಸ್ಟ್ ಸೀರೀಸ್ ಹಾಕ್ಬಿಡೋದು. ನವೆಂಬರ್ ಅಲ್ಲಿ ಮಾಡಿರ್ತಾರೆ, ಅಕ್ಟೋಬರ್ ಅಲ್ಲಿ ಮಾಡಿರ್ತಾರೆ, ಜನವರಿ ಮಾಡ್ತಾರೆ, ಯಾವ್ದೋ ವರ್ಷ ಒಂದು 10 ಅಥವಾ ಒಂದು ವರ್ಷದ 2 ವರ್ಷದ ಹಾಕಿ ಸ್ಕ್ರೀನ್ ಶಾಟ್ ಹಾಕಿ ನಮ್ಮಿಂದಾನೇ ಬಂದಿದೆ ಅಂತ ಹೇಳೋದು. ಬಟ್ ಈಗ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ, ನಾವು ಮನೆಗೂ ಟೆಸ್ಟ್ ಕಿಟ್ ಅಂತ ಕೊಟ್ಟು ಅಲ್ವಾ, ಸಬ್ಜೆಕ್ಟ್ ವೈಸ್ 7 ಕೊಟ್ಟಿದ್ವಿ, ಇನ್ಕ್ಲೂಡಿಂಗ್ 1 ಇಯರ್ ಕರೆಂಟ್ ಅಫೇರ್ಸ್ ಒಂದಿತ್ತು. ಜೊತೆಗೆ ಅದಾದ ನಂತರ ಫುಲ್ ಲೆಂತ್ 7 ಕೊಟ್ಟಿದ್ವಿ, 14 ಟೆಸ್ಟ್ ಅನ್ನ ಕೊಟ್ಟಿದ್ವಿ. ಇದ್ರ ಜೊತೆಗೆ ಒಂದು 15ರಿಂದ 20 ಆನ್ಲೈನ್ ಟೆಸ್ಟ್ ಅನ್ನ ಫ್ರೀ ಆಗಿ ಕೊಟ್ಟಿದ್ವಿ. ಇದನ್ನ ಅವ್ರ ಮನೆಗೆ ಕಳ್ಸಿದ್ವಿ. ಒಂದು 15-20 ಆನ್ಲೈನ್ ಫ್ರೀ ಆಗಿ ಕೊಟ್ಟಿದ್ವಿ. ಸೊ ಈ ಒಂದು ಟೆಸ್ಟ್ ಸೀರೀಸ್ ಮನೆಗೆ ಕಿಟ್ ಅಂತ ಹೇಳಿದ್ನಲ್ಲ, ಕೇವಲ ಈ ಟೆಸ್ಟ್ ಅಲ್ಲಿ ನಿಮ್ಮ ಆನ್ಲೈನ್ ಮತ್ತೆ ನಿಮಗೆ ಕಳ್ಸಿರ್ತಕ್ಕಂಥದ್ದು ಈ ಟೆಸ್ಟ್ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನ ಮಾತ್ರ ನಾನು ತೆಗೆದುಕೊಂಡಿದ್ದೀನಿ. ಒಂದು ಇದಕ್ಕಿಂತ ಈ 40ಕ್ಕಿಂತ ಅತಿ ಹೆಚ್ಚಿದಾವೆ, ಒಂದು 10 ಥೀಮ್ಸ್ ರಿಪೀಟ್ ಆಗಿದಾವೆ. ಬಟ್ ಅಷ್ಟು ಥೀಮ್ಸ್ ನಾನು ಹಾಕೊಂಡಿಲ್ಲ, ಬಿಕಾಸ್ ಡೈರೆಕ್ಟ್ ಆಗಿ ಬಂದಿಲ್ಲ ಅಂತ ಹೇಳಿ. ಬಟ್ ಥೀಮ್ಸ್ ರಿಪೀಟ್ ಆಗಿದೆ, ಅದನ್ನು ಹೊರತುಪಡಿಸಿ ಮೋರ್ ದೆನ್ 40 ಕ್ವಶನ್ಸ್ ಬಂದಿರತಕ್ಕಂಥದ್ದು. ತಮಗೆ ನಾನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಆನ್ಸರ್ ಅನ್ನ ಮಾಡ್ಬೋದು ಅಂತ ಹೇಳಿ. ಅಂಡ್ ಅನದರ್ ಥಿಂಗ್, ಒಂದಷ್ಟು ವಿದ್ಯಾರ್ಥಿಗಳಿಗೆ ಯಾವುದು ಇದು ಗೊತ್ತಿರಲ್ಲ, ಯಾವ ರೀತಿ ಎಲಿಮಿನೇಷನ್ ಅನ್ನ ಮಾಡಬೇಕು ಅಥವಾ ಯಾವ ರೀತಿ ಇಂಟೆಲಿಜೆಂಟ್ ಗೆಸ್ ಅನ್ನ ಮಾಡಬೇಕು ಅದು ಗೊತ್ತಿರಲ್ಲ. ಇದರಲ್ಲಿ ಒಂದಷ್ಟು ಪ್ರಶ್ನೆಗಳು ಆ ರೀತಿ ಇದ್ವು, ಮತ್ತೆ ಒಂದಷ್ಟು ಟ್ರಾಪ್ಗಳಿದ್ವು. ಯಾವ ರೀತಿ ಆ ಎಕ್ಸಾಮ್ ಅಲ್ಲಿ ಮೊದಲೇ ಸ್ಟ್ರೆಸ್ ಅಲ್ಲಿ ಇರ್ತೀವಿ. ನಾನು ಹೇಳಿದೆ ಸ್ಟ್ರೆಸ್ ತಗೋಬೇಡ್ರಿ, ಅವ್ನು ವಿಡಿಯೋ ಮಾಡಿದೆ ನೋಡ್ಕೊಂಡು ಹೆಂಗೆ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ಳೋದು ಅಂತ. ಆ ಸ್ಟ್ರೆಸ್ ಅಲ್ಲಿ ಇದ್ದಾಗ ಗೊತ್ತಿರೋ ಅನ್ಸರು ರೈಟ್ ಮಾಡ್ತಕ್ಕಂಥ ಸಾಧ್ಯತೆ, ಗೊತ್ತಿರೋ ಅನ್ಸರು ರಾಂಗ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕಿತ್ತು, ಒಂದಷ್ಟು ಇದಾವೆ, ಟ್ರಾಪ್ ಅಂತ ಡೆಫಿನೆಟ್ಲಿ ಇದಾವೆ, ಈಸಿಯಾಗಿ ಕಾಣಿಸುತ್ತೆ, ಬಟ್ ನೀವು ರಾಂಗ್ ಮಾಡ್ತೀರಾ. ಅದ್ಯಾವುದು ಅಂತಕ್ಕಂಥದ್ದು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಕೊನೆಯಲ್ಲಿ ನಿಮ್ಮ ಪ್ರಶ್ನೆಗಳನ್ನ ತೆಗೆದುಕೊಳ್ತೀನಿ. ಅದಕ್ಕಿಂತ ಮುಂಚೆ ಜಸ್ಟ್ 1 ಮಿನಿಟ್ ಟೈಮ್ ಅನ್ನ ಕೊಡಿ. ನೋಡಿ, ಮನೆಗೆ ಟೆಸ್ಟ್ ಕಿಟ್ ಇನ್ನ 500 ಎಕ್ಸ್ಟ್ರಾ ಆರ್ಡರ್ ಅನ್ನ ಮಾಡಿರ್ತಕ್ಕಂಥದ್ದು. ಬಿಕಾಸ್ ಈಗ ಆಲ್ರೆಡಿ 2,000 ಸೋಲ್ಡ್ ಔಟ್ ಆಗಿ ನಮ್ಮ ಮೆಂಟರ್ಶಿಪ್ ವಿದ್ಯಾರ್ಥಿಗಳಿಗೋಸ್ಕರ ಅವರ ಹೆಚ್ಚಿನ ಬೇಡಿಕೆಯಿಂದ 500 ಎಕ್ಸ್ಟ್ರಾ ಆರ್ಡರ್ ಮಾಡಿದೀವಿ. ಇದರಲ್ಲಿ ಅರೌಂಡ್ ನಿಮಗೆ ನೋಡಿ 500 VAO, 500 KS ಮತ್ತೆ PCPSI ಮಾಡಿದೀವಿ. ಸೊ ಇದರಲ್ಲಿ ನಿಮ್ಗೆ KS ಗೆ ಮತ್ತೆ PCPSI ವಿದ್ಯಾರ್ಥಿಗಳಿಗೆ ಸಿಗ್ತಕ್ಕಂಥದ್ದೇ 150 ಟೆಸ್ಟ್ ಅಷ್ಟೇ. ಈಗ ಆಲ್ರೆಡಿ 350 ಮತ್ತೆ ನಮ್ಮ ಮೆಂಟರ್ಶಿಪ್ ವಿದ್ಯಾರ್ಥಿಗಳಿಗೆ ಸೋಲ್ಡ್ ಔಟ್ ಆಗಿದೆ. ಅರೌಂಡ್ 150 ಮಾತ್ರ ಟೆಸ್ಟ್ ಕಿಟ್ ಸಿಗುತ್ತೆ. ಯಾರಿಗೆ? KS. ನಾನು ಹೇಳ್ತಾ ಇದ್ದೀನಿ, PCPSI ವಿದ್ಯಾರ್ಥಿಗಳು ಕೂಡ ಈ ಲೆವೆಲ್ನ ಪ್ರಶ್ನೆ ಪತ್ರಿಕೆಯನ್ನು ಅಟೆಂಡ್ ಮಾಡಬೇಕು. ನಮ್ದು ಯಾವುದೇ ಕಾರಣಕ್ಕೂ 10 ಪೇಜ್ 20 ಪೇಜ್ ಮುಗಿಯಲ್ಲ. ಮಿನಿಮಮ್ 40 ಪೇಜಸ್ ಇರುತ್ತೆ, ಮ್ಯಾಕ್ಸಿಮಮ್ 60 ಪೇಜಸ್ ಇರುತ್ತೆ ಟೆಸ್ಟ್ ಕಿಟ್, ಒಂದು ಟೆಸ್ಟ್. ಸೊ ಓವರ್ ಆಲ್ ಎಲ್ಲ ಟೆಸ್ಟ್ ಕಿಟ್ ಸೇರಿ 1.5 kg ಬರುತ್ತೆ. ಸೊ ಅದನ್ನ ನೀವು ಜಾಯ್ನ್ ಆಗ್ಬೇಕು ಅಂದ್ರೆ KS ನಂತರ VAO ಬೇರೆ ಇದೆ. VAO ಕೂಡ GS ಪ್ಲಸ್ ಕಮ್ಯುನಿಕೇಶನ್ ಇದೆ. ಸೊ KSಗೆ 7 ಫುಲ್ ಲೆಂತ್ 7 ಸಬ್ಜೆಕ್ಟ್ ವೈಸ್ ಅನ್ನ ನಿಮ್ಮ ಮನೆ ಕಳಿಸ್ತೀವಿ. ಇದ್ರ ಜೊತೆಗೆ ಒಂದು 20 ಟೆಸ್ಟ್ ಆನ್ಲೈನ್ ಅಲ್ಲಿ ಫ್ರೀ ಆಗಿ ಕೊಡ್ತೀವಿ, ಇನ್ಕ್ಲೂಡಿಂಗ್ NCERT ಬೇಸ್ಡ್ ಟೆಸ್ಟ್. ಸೊ ಇಷ್ಟು ಟೆಸ್ಟ್ ಸಿಗುತ್ತೆ. VAOಗೆ ಏನಾಗುತ್ತೆ ಅಂದ್ರೆ 7 ಫುಲ್ ಲೆಂತ್ 7 ಸಬ್ಜೆಕ್ಟ್ ವೈಸ್ ಪ್ಲಸ್ 8 ಕಮ್ಯುನಿಕೇಶನ್, ಅಲ್ಲಿಗೆ 22 ಟೆಸ್ಟ್ ಅನ್ನ ನಿಮ್ಮ ಮನೆ ಕಳಿಸ್ತೀವಿ VAO SD FDAಗೆ. ಅದ್ರ ಜೊತೆಗೆ ಒಂದು 20 ಟೆಸ್ಟ್ ಆನ್ಲೈನ್ ಅಲ್ಲಿ ಫ್ರೀ. ಸೊ ಅರೌಂಡ್ 42 ಟೆಸ್ಟ್ ಇರುತ್ತೆ VAOದವ್ರಿಗೆ. KS ಅವ್ರಿಗೆ 20 + 14 34 to 35 ಟೆಸ್ಟ್ ಇರುತ್ತೆ. ಸೊ ಇದು ನಿಮ್ಮ ಮನೆಗೆ ಬರುತ್ತೆ, ಇದು ನಿಮ್ಮ ಮನೆಗೆ ಬರುತ್ತೆ. ಒಂದಷ್ಟು ಆನ್ಲೈನ್ ಫ್ರೀ ಆಗಿ ಕೊಡ್ತಾ ಇದೀವಿ. ಇದ್ರ ಜೊತೆಗೆ ಎಕನಾಮಿ ಎನ್ವೈರನ್ಮೆಂಟ್ ಕಾನ್ಸ್ಟಿಟ್ಯೂಷನ್ ಕ್ಲಾಸ್ ಅನ್ನು ಕೂಡ ಫ್ರೀ ಆಗಿ ಪ್ರೊವೈಡ್ ಮಾಡ್ತಾ ಇರ್ತಕ್ಕಂಥದ್ದು. ಸರ್ ಯಾವ ರೀತಿ ಜಾಯ್ನ್ ಆಗಬೇಕು ಅಂದ್ರೆ, ನೀವು ಪ್ರೈಮ್ಸ್ ಕ್ಲಾಸಸ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅಲ್ಲಿ VAO SDA FDA ಅಂತ ಇರುತ್ತೆ, GS ವಿತ್ ಕಮ್ಯುನಿಕೇಶನ್, ಅದನ್ನ ಜಾಯ್ನ್ ಆಗ್ಬೋದು. ನಂತರ KS ಅಂತ ಇರುತ್ತೆ, KS ಅಂತ ಅದನ್ನ ತಾವು PCPSI ನವರು ಆ ಲೆವೆಲ್ಗೆ ಓದಬೇಕು. ಸೊ KS ಅವರು ಅದನ್ನ ಜಾಯ್ನ್ ಆದ ನಂತರ ತಾವು ಏನ್ ಮಾಡ್ಬೇಕು ಅಂದ್ರೆ, ನೀವು ಜಾಯ್ನ್ ಆಗಿರ್ತಕ್ಕಂತಹ ಪೇಮೆಂಟ್ ಲಿಸ್ಟ್ ಅನ್ನ ಅಥವಾ ನಿಮ್ಮ ಅಡ್ರೆಸ್ ಅನ್ನ 7026132710 7026132710ಗೆ ವಾಟ್ಸಪ್ ಅಲ್ಲಿ ನಿಮ್ಮ ಅಡ್ರೆಸ್ ಕಳಿಸಿದ್ರೆ ನಿಮ್ಮ ಮನೆಗೆ ನಾವು ಕಳ್ಸಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ತಮಗೆ ಗೊತ್ತಿರಲಿ, 1.5 kg ಇರೋದ್ರಿಂದ ಪೋಸ್ಟಲ್ ಚಾರ್ಜಸ್ ಬೇರೆ ಜಾಸ್ತಿ ಮಾಡಿದರೆ ಒಬ್ರು ಕಳಿಸ್ಲಿಕ್ಕೆ 144 ರೂಪಾಯಿ ಬರೀ ಪೋಸ್ಟಲ್ ಚಾರ್ಜ್ ಆಗುತ್ತೆ. ಅದನ್ನ ನಾವೇ ಪೇ ಮಾಡ್ಕೊತೀವಿ. ಇದರಲ್ಲಿ ನೀವೇನು ಪೇಮೆಂಟ್ ಇರ್ತಾರಲ್ಲ ಅದರಲ್ಲಿ, ಡೋಂಟ್ ವರಿ. ಸೊ ಮತ್ತೆ VAOದವ್ರದ್ದು ಏನಿದೆಯಲ್ವಾ, ಇವ್ರದ್ದು KS ಕೇವಲ 150 ಅಷ್ಟೇ ಮಾತ್ರ ಬಾಕಿ ಇದೆ. ಆ VAO ವಿದ್ಯಾರ್ಥಿಗಳು ಏನಿದೆಯಲ್ವಾ, ಅವ್ರಿಗೆ ಎಕ್ಸ್ಟ್ರಾ 500 ಅನ್ನ ಹೊಡ್ಸಿದೀವಿ, ತೊಂದರೆ ಇಲ್ಲ, ಅವರು ಕೂಡ ಜಾಯ್ನ್ ಆಗ್ಬೋದು. ಅದಿರ್ಲಿ. ಮತ್ತೆ KS ಮೆಂಟರ್ಶಿಪ್ 4ನೇ ತಾರೀಕು ಇವತ್ತು ಲಾಸ್ಟ್ ಡೇಟ್. ಮೆಂಟರ್ಶಿಪ್ ವಿತ್ ಕೋರ್ಸ್ ಬೇಕು ಅಂದ್ರೆ 2999, ಬರೀ ಮೆಂಟರ್ಶಿಪ್ ಬೇಕಂದ್ರೆ 1999. ಮೆಂಟರ್ಶಿಪ್ ಬೇಕು, ಕ್ಲಾಸು ಬೇಕು, ಟೆಸ್ಟ್ ಕಿಟ್ 3 ಬೇಕು ಅಂದ್ರೆ 3699. ಈ ವಾಟ್ಸಪ್ಗೆ ಸಂಪರ್ಕಿಸಬೇಕು. ಲಾಸ್ಟ್ ಡೇಟ್ 4ನೇ ತಾರೀಕು. ಯಾವುದೇ ಕಾರಣಕ್ಕೂ ಅಡ್ಮಿಷನ್ ಮುಕ್ತಾಯ ಆದ್ಮೇಲೆ ತೆಗೆದುಕೊಳ್ಳಲ್ಲ.
ಸೊ ಅದಾದ ನಂತರ ನಿಮಗೆ VA ಕಂಪ್ಲೀಟ್ ಕೋರ್ಸ್ ಬೇಕಂದ್ರೆ ಆಪಲ್ಲೇ ಇದೆ ನೋಡಿ, KS ಕೋರ್ಸ್ ಆಪಲ್ಲೇ ಇದೆ, ಕಮ್ಯುನಿಕೇಶನ್ ಕೋರ್ಸ್ ಬೇಕಂದ್ರೆ ಆಪಲ್ ಇದೆ, GS ಲ್ಯಾಂಡ್ ಸರ್ವರ್ಗೂ ಹೆಲ್ಪ್ ಆಗ್ತಕ್ಕಂಥ ಕೋರ್ಸ್ ಇದೆ, PSI ಕೋರ್ಸ್ ಬೇಕಾದ್ರೂ ಇದೆ, PC ಕೋರ್ಸ್ ಇದೆ, ಮತ್ತೆ ಸಬ್ಜೆಕ್ಟ್ ವೈಸ್ ಎಕನಾಮಿ, ಎನ್ವೈರನ್ಮೆಂಟ್, ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ, ಕರ್ನಾಟಕ ಹಿಸ್ಟ್ರಿ, ಬಜೆಟ್, ಎಕನಾಮಿಕ್ ಸರ್ವೆ, ಕರ್ನಾಟಕ ಜಿಯೋಗ್ರಫಿ ಎಲ್ಲವೂ ಕೂಡ ಇರ್ತಕ್ಕಂಥದ್ದು ತಾವು ನೋಡ್ಕೋಬಹುದು. ಸೊ ಇದು ಬಿಡಿ ಆ ಕಡೆ. ಈಗ ಬರೋಣ ಕ್ವಶನ್ಗೆ. ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಭಾರತದ ಸಂವಿಧಾನವು ಅದರ ಮೂಲ ಸಂರಚನೆಯನ್ನ ಸಂಯುಕ್ತ ವ್ಯವಸ್ಥೆ, ಜಾತ್ಯತೀತವಾದ ಮೂಲಭೂತ ಹಕ್ಕುಗಳು, ಪ್ರಜಾಪ್ರಭುತ್ವದ ನೆಲೆಯಲ್ಲಿ ವ್ಯಾಖ್ಯಾನಿಸುತ್ತದೆ. ಫಸ್ಟ್ ಸ್ಟೇಟ್ಮೆಂಟ್. ಸೆಕೆಂಡ್, ಭಾರತದ ಅಂದ್ರೆ ಬೇಸಿಕ್ ಸ್ಟ್ರಕ್ಚರ್ ಅಂತಕ್ಕಂಥದ್ದನ್ನ ನಮ್ಮ ಸಂವಿಧಾನ ಡಿಫೈನ್ ಮಾಡಿದೆ ಅಂತ ಕೇಳಿದ್ದಾರೆ. ಫಸ್ಟ್ ಆಪ್ಷನ್. ಸೆಕೆಂಡನೇದು, ಭಾರತದ ಸಂವಿಧಾನವು ನಾಗರಿಕರ ಸ್ವಾತಂತ್ರ್ಯಗಳನ್ನು ರಕ್ಷಿಸಲು, ಸಂವಿಧಾನಕ್ಕೆ ಆಧಾರವಾಗುವ ಆದರ್ಶಗಳನ್ನು ಎತ್ತಿಡಿಯಲು, ನ್ಯಾಯಿಕ ವಿಮರ್ಶೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಅಂದ್ರೆ ಸೆಕೆಂಡ್ ಏನ್ ಹೇಳಿದಾನೆ ಇಲ್ಲಿ ಅಂದ್ರೆ ಜುಡಿಷಿಯಲ್ ರಿವ್ಯೂಗೆ ಭಾರತದ ಸಂವಿಧಾನ ಅವಕಾಶವನ್ನು ಕಲ್ಪಿಸಲ್ಕೊಟ್ಟಿದೆ ಅಂತಕ್ಕಂಥದ್ದು ಎರಡನ್ನ ಹೇಳಿದ್ದಾರೆ. ಸೊ ಕ್ವಶನ್ ನಮ್ಮ ಸಬ್ಜೆಕ್ಟ್ ವೈಸ್ ಪೊಲಿಟಿ ಟೆಸ್ಟ್ ಅಲ್ಲಿ ಆನ್ಲೈನ್ ಅಲ್ಲಿ ನಿಮಗೆ ಏನ್ ಫ್ರೀಯಾಗಿ ಕೊಟ್ಟಿದೀವಲ್ವಾ, ಅದರಲ್ಲಿ ಸಬ್ಜೆಕ್ಟ್ ವೈಸ್ ಪೊಲಿಟಿ ಟೆಸ್ಟ್ ಅಲ್ಲಿ ಕ್ವಶನ್ ನಂಬರ್ 5 ಮತ್ತೆ ಕ್ವಶನ್ ನಂಬರ್ 95 ಇದು ಎರಡರಲ್ಲೂ ಕೂಡ ಎಕ್ಸಾಕ್ಟ್ 100% ಕಾಪಿ ಪೇಸ್ಟ್ ಆಗಿದೆ. ಇದೇ ಟೆಸ್ಟ್ ಅಲ್ಲಿ ಇರ್ತಕ್ಕಂಥದ್ದು. ನೋಡಿ, ಇದು ನಿಮ್ಮ PC ಕ್ವಶನ್ ಪೇಪರ್ ನಾವಿಲ್ಲಿ ತೋರಿಸ್ತೀವಿ. ನೋಡಿ, ಇದು ನಮ್ಮ ಟೆಸ್ಟ್. ಭಾರತದ ಸಂವಿಧಾನದ ಒಕ್ಕೂಟ ವ್ಯವಸ್ಥೆ, ಜಾತ್ಯತೀತತೆ, ಮೂಲಭೂತ ಹಕ್ಕುಗಳು, ಪ್ರಜಾಪ್ರಭುತ್ವದ ವಿಷಯದ ಆಧಾರದ ಮೇಲೆ ಮೂಲ ರಚನೆಯನ್ನು ವ್ಯಾಖ್ಯಾನಿಸುತ್ತೆ. ಸೇಮ್ ಸ್ಟೇಟ್ಮೆಂಟ್ ನೋಡಿ ನಿಮ್ಮ PC ಕ್ವಶನ್ ಅಲ್ಲಿ. ಈ ಸ್ಟೇಟ್ಮೆಂಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಸೇಮ್ ಇದೆ ನೋಡಿ. ನಾಗರಿಕ ಸ್ವಾತಂತ್ರ್ಯಗಳನ್ನು ರಕ್ಷಿಸಲು, ಸಂವಿಧಾನ ಆಧರಿಸುವ ಆದರ್ಶಗಳನ್ನು ಸಂರಕ್ಷಿಸಲು ಭಾರತದ ಸಂವಿಧಾನವು ನ್ಯಾಯಾಂಗ ವಿಮರ್ಶೆಗೆ ಅವಕಾಶವನ್ನು ಕೊಡುತ್ತದೆ. ಇದು ಟೆಸ್ಟ್ ಅಲ್ಲಿ ಇರ್ತಕ್ಕಂಥ ಕ್ವಶನ್. ಆಸ್ ಇಟ್ ಈಸ್ ಕಾಪಿ ಅಂಡ್ ಪೇಸ್ಟ್, ಆಸ್ ಇಟ್ ಈಸ್ ರಿಪೀಟ್ ಆಗಿರ್ತಕ್ಕಂಥದ್ದು. ಆಮೇಲೆ ನಾನು ಕಾಪಿ ಪೇಸ್ಟ್ ಅಂದ್ರೆ ಸರ್ ಟೆಸ್ಟ್ ಇಟ್ಕೊಂಡು ಕ್ವಶನ್ ಪೇಪರ್ ಮಾಡಿದೆ ಹಂಗಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು ನಾವು ಟೆಸ್ಟ್ ಅಲ್ಲಿ ಏನ್ ಕೊಟ್ಟಿದ್ವಲ್ಲ, ಆಸ್ ಇಟ್ ಈಸ್ ಸೇಮ್ ಕ್ವಶನ್ ರಿಪೀಟ್ ಆಗಿರ್ತಕ್ಕಂಥದ್ದು. ಅದು ಈ ಕ್ವಶನ್ ಅನ್ನ 2 ಕಡೆ ಕೊಟ್ಟಿದ್ದೀವಿ. ಒಂದು ಕ್ವಶನ್ ನಂಬರ್ 5 ಸಬ್ಜೆಕ್ಟ್ ವೈಸ್ ಟೆಸ್ಟ್ ಅಲ್ಲಿ ನಾವು ಫ್ರೀ ಆಗಿ ಏನ್ ಕೊಟ್ಟಿದ್ದೀವಲ್ಲ ಆನ್ಲೈನ್ ಅಲ್ಲಿ, ಅದು ಟೆಸ್ಟ್ ಕಿಟ್ ತೆಗೆದುಕೊಂಡವ್ರಿಗೆ. ಆಮೇಲೆ 95 ಕ್ವಶನ್. ಸೊ ಇದನ್ನ ತಗೋಗಿ ವೆರಿಫೈ ಮಾಡ್ಕೋಬಹುದು. ಸೇಮ್ ರಿಪೀಟ್ ಆಗಿದೆ. ಸರ್ ಹಂಗಾರೆ ಇದಕ್ಕೆ ಆನ್ಸರ್ ಯಾವುದು ಸರ್ ಹೇಳ್ತೀರಾ? ಸಿಂಪಲ್, ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇದ್ರೆ ಮಾತ್ರ ಆನ್ಸರ್ ತಾವು ಕರೆಕ್ಟ್ ಮಾಡಬಹುದು. ನೋಡಿ, ಬೇಸಿಕ್ ಸ್ಟ್ರಕ್ಚರ್ ನ ಡಿಫೈನ್ ಮಾಡಿದೆ ಕಾನ್ಸ್ಟಿಟ್ಯೂಷನ್. ಇಲ್ಲಿ ಏನ್ ಹೇಳಿದಾರೆ ನೋಡಿ, ಭಾರತದ ಸಂವಿಧಾನವು ಅದರ ಮೂಲ ಸಂರಚನೆಯನ್ನ ವ್ಯಾಖ್ಯಾನಿಸುತ್ತದೆ. ಕಾನ್ಸ್ಟಿಟ್ಯೂಷನ್ ನ ರಿಯಲ್ ಕಾನ್ಸ್ಟಿಟ್ಯೂಷನ್ ಬೇರೆ ಆಗಿ ಓದಿದೀವಲ್ವಾ, ಯಾವುದೇ ಮೂಲಲ್ಲಿ ಡಿಫೈನ್ ಮಾಡಿಲ್ಲ. ಸೊ ಒಂದನೇದು ರಾಂಗ್. ಎರಡನೇದು ತಾವು ಗಮನಿಸ್ತಾ ಬಂದ್ರೆ, ಭಾರತದ ಸಂವಿಧಾನವು ನಾಗರಿಕರ ಸ್ವಾತಂತ್ರ್ಯಗಳನ್ನ ರಕ್ಷಿಸಲು, ಸಂವಿಧಾನಕ್ಕೆ ಇಲ್ಲಿ ಒಂದ್ ಗೊತ್ತಿರಲಿ, ಜುಡಿಷಿಯಲ್ ರಿವ್ಯೂ ಅಂತಕ್ಕಂಥದ್ದನ್ನ ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ ಮಾಡಿಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಡಿಫೈನ್ ಮಾಡಿಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಜುಡಿಷಿಯಲ್ ರಿವ್ಯೂ ಅಂತಕ್ಕಂಥದ್ದನ್ನ. ಆದ್ರೆ ಇಲ್ಲೇನ್ ಕೊಟ್ಟಿದ್ದಾರೆ ಗೊತ್ತಾ, ಇದು 2020 UPSC ಕ್ವಶನ್ ಪೇಪರ್ ನ ರಿಪೀಟೆಡ್. ಬಟ್ ಅಲ್ಲೇನ್ ಕೊಟ್ಟಿದ್ದಾರೆ ಅಂದ್ರೆ ಡಿಫೈನ್ ಮಾಡಿದ್ದಾರೆ ಅಂತ ಕೊಟ್ಟಿದ್ರು. ನೋ, ಜುಡಿಷಿಯಲ್ ರಿವ್ಯೂ ಡಿಫೈನ್ ಮಾಡಿಲ್ಲ, ವ್ಯಾಖ್ಯಾನಿಸಿಲ್ಲ, ಆದ್ರೆ ಅವಕಾಶ ಕಲ್ಪಿಸ್ಕೊಟ್ಟಿದೆ. ಇದನ್ನ ತುಂಬಾ ಜನ ತಪ್ಪು ಸಹ, 2 ತಪ್ಪು ಅಂತ ಹೇಳ್ಬೋದು. ಬಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಸರಿ ಆಗುತ್ತೆ. ಯಾಕೆ ಸರಿ ಆಗುತ್ತೆ ಅಂದ್ರೆ ಇಲ್ಲೇನ್ ಕೊಟ್ಟಿದ್ದಾರೆ, ಡಿಫೈನ್ ಮಾಡಿಲ್ಲ, ವ್ಯಾಖ್ಯಾನಿಸುತ್ತದೆ ಅಂತ ಕೊಟ್ಟಿಲ್ಲ. ಇಲ್ಲೇನ್ ಕೊಟ್ಟಿದ್ದಾರೆ, ಇದು ಅವಕಾಶ ಕಲ್ಪಿಸಿಕೊಟ್ಟಿದೆ. ಅಬ್ಸಲ್ಯೂಟ್ಲಿ ಕರೆಕ್ಟ್ ಅಲ್ವಾ? ಆರ್ಟಿಕಲ್ 32, ಆರ್ಟಿಕಲ್ 13, ಆರ್ಟಿಕಲ್ 226 ಇದರ ಅಡಿಯಲ್ಲಿ ಅವಕಾಶ ಕಲ್ಪಿಸಿಕೊಟ್ಟಿದೆಯಲ್ವಾ? ಸರ್ ಇದೇನೇನು ಹೇಳುತ್ತೆ ಇಲ್ಲಿ ಹೇಳಲಿಕ್ಕಾಗಲ್ಲ, ಕ್ಲಾಸಲ್ಲಿ ಕಂಪ್ಲೀಟ್ ನಾವು ಮಾಡಿರ್ತಕ್ಕಂಥದ್ದು. ಈಗ ಸಮಯದ ಅಭಾವ ಇದೆ, ಸ್ಟುಡಿಯೋ ಬೇರೆಯವ್ರಿಗೆ ಕೊಡಬೇಕು. ಸೊ ಇಲ್ಲಿಗೆ ಯಾವ್ದ್ರಿಗೆ ಕರೆಕ್ಟ್ ಆಗುತ್ತೆ? ಸೊ 1 ಸ್ಟೇಟ್ಮೆಂಟ್ ರಾಂಗು, 2 ಸ್ಟೇಟ್ಮೆಂಟ್ ಮಾತ್ರ ಸರಿ ಆಗ್ತಕ್ಕಂಥದ್ದು ಆಪ್ಷನ್ ಬಿ. ಕ್ಲಿಯರ್? ಸೊ ಇದು ಟೆಸ್ಟ್ ಇಂದ ರಿಪೀಟ್ ಆಗಿರೋದು. ನಾನು ಆಲ್ರೆಡಿ ಕೀ ಆನ್ಸರ್ ಕೊಟ್ಟಿದ್ದಾರೆ, ಕೀ ಆನ್ಸರ್ ಹೇಳಲ್ಲ, ಬಿಕಾಸ್ ಸ್ಟುಡಿಯೋ ಬೇರೆಯವ್ರಿಗೆ ಕೊಡ್ಬೇಕು, ಬೇರೆ ಕ್ಲಾಸ್ ಇದೆ, ಮೇನ್ಸ್ ಕ್ಲಾಸ್ ಇದೆ. ಸೊ ಬೇಗ ನಮ್ಮ ಟೆಸ್ಟ್ ಸೀರೀಸ್ ಅಲ್ಲಿ ಎಲ್ಲೆಲ್ಲಿ ಕವರ್ ಆಗಿದೆ ಅದನ್ನ ಮಾತ್ರ ಹೇಳ್ತೀನಿ. ನೋಡಿ ಇದು ನಾವು ಇದರಲ್ಲೂ ಹಾಕಿದೀವಿ ನೋಡಿ, ಸಿನಾಪ್ಸಿಸ್ ಅಲ್ಲಿ ಕೂಡ ಹಾಕಿದೀವಿ. ಸೇಮ್ ಅನ್ನ ಸಿನಾಪ್ಸಿಸ್ ಅಲ್ಲಿ ಹಾಕಿದೀವಿ. 1 ಕ್ವಶನ್ ಕವರ್ ಆಯ್ತಾ? ನೋಡಿ, ಇಂಗ್ಲಿಷ್ ಅಲ್ಲೂ ಕೂಡ ಸಿನಾಪ್ಸಿಸ್ ಅನ್ನ ಡೀಟೇಲ್ಡ್ ಆಗಿ ಕೊಟ್ಟಿದೀವಿ. ಏನ್ ರೆಡ್ ಬಾಕ್ಸ್ ಅಲ್ಲಿ ಹಾಕಿದೀವಲ್ವಾ ಅದು ಕೊಟ್ಟಿರ್ತಕ್ಕಂಥದ್ದು. ಬೇಕಾದ್ರೆ ನೀವು PDF ಕೊಡ್ತೀನಿ ನಾನು. ನೆಕ್ಸ್ಟ್ ನೋಡಿ, ಇಲ್ಲೂ ಕೂಡ 95 ಕ್ವಶನ್ ಅಂತ ಹೇಳಿದ್ನಲ್ವಾ, ಅದರಲ್ಲೂ ಕೂಡ ಕವರ್ ಆಗಿದೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಬನ್ನಿ,
ಷಡ್ ದರ್ಶನಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ತಪ್ಪಾದ ಜೋಡಿಯನ್ನ ಗುರುತಿಸಿ ಅಂತ ಇರ್ತಕ್ಕಂಥದ್ದು. ಸೊ ಇಲ್ಲಿ ನೋಡಿ, ನ್ಯಾಯ, ಸಾಂಖ್ಯ, ಯೋಗ ಜೊತೆಗೆ ಪೂರ್ವ ಮೀಮಾಂಸಾ. ಟೆಸ್ಟ್ ನಂಬರ್ 10 ಕ್ವಶನ್ ನಂಬರ್ 59 ಡೈರೆಕ್ಟ್ ಕ್ವಶನ್ ನೋಡಿ. 59ನೇ ಕ್ವಶನ್, ನ್ಯಾಯ, ಸಾಂಖ್ಯ, ಯೋಗ. ಸೊ ಇಲ್ಲಿ ನೋಡಿ ಆಪ್ಷನ್ ಗೌತಮ, ಕಪಿಲ, ಪತಂಜಲಿ. ಸೊ ಇದರಿಂದ ಈಸಿಯಾಗಿ ಇದನ್ನ ಆನ್ಸರ್ ಅನ್ನ ತಾವು ಮಾಡಬಹುದು. ಬಿಕಾಸ್ ಇಲ್ಲಿ ಎಕ್ಸ್ಪ್ಲನೇಷನ್ ಅಲ್ಲೂ ಕೂಡ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ನ್ಯಾಯ ದರ್ಶನ, ಸೊ ಗೌತಮ, ನ್ಯಾಯ ದರ್ಶನ ಗೌತಮ ನೋಡಿ. ಇಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು ಕನ್ನಡದಲ್ಲೂ ಕೂಡ ಇದೆ. ಸೊ ತಾವು ನೋಡ್ತಾ ಇರ್ಬೋದು ಸಾಂಖ್ಯ ದರ್ಶನ. ಸೊ ನಾವು ಈ ಮೂರನ್ನು ಕೂಡ ಟೆಸ್ಟ್ ಅಲ್ಲಿ ಹಾಕಿದೀವಿ. ಸೊ ಈ ಮೂರನ್ನು ಈಸಿಯಾಗಿ ತಾವೇನಾದ್ರು ಮಾಡ್ತಾ ಬಂದಿದ್ರೆ ಅಂದ್ರೆ ಕರೆಕ್ಟ್ ಆನ್ಸರ್ ತಮಗೆ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ತಾವು ನೋಡ್ತಾ ಇದ್ರೆ ಕಾಣಿಸ್ತಾ ಇದೆ ಅನ್ಕೊಂಡಿದೀನಿ, ನೋಡ್ತಾ ಇದ್ದೀರಾ ಅನ್ಕೊಂಡಿದೀನಿ. ನೋಡಿ, ಯೋಗ ದರ್ಶನ ಯಾರು ಮಾಡಿದ್ದು? ಪತಂಜಲಿ. ಅದು ತಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಎಲ್ಲವನ್ನು ಕೂಡ ಸಾಂಖ್ಯ ದರ್ಶನ ಕಪಿಲ ಮುನಿಗಳು, ಸಾಂಖ್ಯ ದರ್ಶನ ಕಪಿಲ ಮುನಿಗಳು. ಅಲ್ಲಿಗೆ ಸಿಗೆ ಕರೆಕ್ಟ್ ಆಗಿದೆಯಾ, ಮ್ಯಾಚ್ ಆಗಿದೆಯಾ? ಅಲ್ಲಿ ಸಿ ಕರೆಕ್ಟ್ ಆಗಿದೆ ಅಂದ್ಮೇಲೆ ಇಲ್ಲಿ ಸಿ ಇಲ್ಲ, ಇಲ್ಲಿ ಸಿ ಇಲ್ಲ, ಇಲ್ಲೂ ಸಿ ಇಲ್ಲ, ಒಂದೇ ಕಡೆ ಸಿ ಇರೋದು. ಸಿಂಪಲ್ ಅಲ್ವೇನ್ರಿ? ಸೊ ಇದು ಆಸ್ ಇಟ್ ಈಸ್ ಡೈರೆಕ್ಟ್ ಕ್ವಶನ್. ನೆಕ್ಸ್ಟ್ ನಾವು ನೋಡ್ತಾ ಹೋಗ್ಬೋದು. ಅದಕ್ಕೆ ಉತ್ತರವನ್ನು ಎಕ್ಸ್ಪ್ಲನೇಷನ್ ಅಲ್ಲಿ ನಾವು ಇದರಲ್ಲಿ ಕೊಟ್ಟಿದ್ದೀವಿ, ಯಾವುದು ಸಿನಾಪ್ಸಿಸ್ ಅಲ್ಲಿ. ಬಟ್ ನಾವು ಎಷ್ಟು ಬೇಕು ಅಷ್ಟು ಮಾತ್ರ ಕಟ್ ಮಾಡ್ಕೊಂಡು ಹಾಕಿದ್ದೀವಿ. ಇನ್ನು ಡೀಟೇಲ್ ಸಿನಾಪ್ಸಿಸ್ ಇದೆ. ನೆಕ್ಸ್ಟ್ ನೋಡಿ, ಕ್ವಶನ್ ಅನ್ನ ನೋಡಿ. ಭೂ ದಿನಾಚರಣೆ, ವಿಶ್ವ ಓಝೋನ್ ದಿನ. ಇದು ಟೆಸ್ಟ್ ನಂಬರ್ 6 ಅಲ್ಲಿ ಕ್ವಶನ್ ನಂಬರ್ 7 ಎಲಿಮಿನೇಷನ್ ಮೆಥಡ್ ಮೂಲಕ ಇದಕ್ಕೆ ಆನ್ಸರ್ ಅನ್ನ ಮಾಡಬಹುದು. ಸೊ ನೋಡಿ 7 ಕ್ವಶನ್ ನಂಬರ್ 7ಗೆ ಇಲ್ಲಿ ಎಸ್ ಏಪ್ರಿಲ್ 22 ಅರ್ತ್ ಡೇ. ಸೊ ಭೂ ದಿನ ಏಪ್ರಿಲ್ 22. ಸೊ ಎಗೆ 2, ಎಗೆ 2 ಇದೆ, ಎಗೆ 2 ಇದೆ, ಎಗೆ 3 ಇದೆ, ಎಲಿಮಿನೇಷನ್ ಎಗೆ ಇಲ್ಲ. ಸೊ ಅಲ್ಲಿಗೆ 50-50 ಬಂತ. ಮತ್ತೆ ಇನ್ನೊಂದು ಕೂಡ ನಾವು ಟೆಸ್ಟ್ ಅಲ್ಲಿ ಕೊಟ್ಟಿದ್ದೀವಿ, ಯಾವುದು? ರಾಷ್ಟ್ರೀಯ ವಿಶ್ವ ಓಝೋನ್ ದಿನ, ವಿಶ್ವ ಓಝೋನ್ ಡೇ ಸೆಪ್ಟೆಂಬರ್ 16ನೇ ತಾರೀಕು. ಸಿನಾಪ್ಸಿಸ್ ಅಲ್ಲಿ ಇರ್ತಕ್ಕಂಥದ್ದು, ನಮ್ಮ ಸಿನಾಪ್ಸಿಸ್ ಅಲ್ಲಿ ಸೆಪ್ಟೆಂಬರ್ 16. ಸೊ ಓಝೋನ್ ಡೇ ಸೆಪ್ಟೆಂಬರ್ 16. ಅಲ್ಲಿಗೆ ಬಿಗೆ 4, ಬಿಗೆ 4 ಅಂತ ಬಂದಾಗ ನೋಡಿ, ಇಲ್ಲಿಲ್ಲ, ಇಲ್ಲೂ ಇಲ್ಲ, ಬಿಗ್ ಇಲ್ಲೂ ಇಲ್ಲ. ಸೊ ಎಲಿಮಿನೇಷನ್. ಸೊ ಆನ್ಸರ್ ಬಂತು ನೋಡಿ. ಟೆಸ್ಟ್ ಅಟೆಂಡ್ ಮಾಡಿದ್ರೆ ಎಲಿಮಿನೇಷನ್ ಮೂಲಕ ಆನ್ಸರ್ ಬರುತ್ತೆ. ಟೆಸ್ಟ್ ನಂಬರ್ 6 ಕ್ವಶನ್ ನಂಬರ್ 7. ನಂತರ ನೋಡಿ, ಯಾವ್ದು ಕೇಳಿದರೆ ಮಾನವ ಅಭಿವೃದ್ಧಿ ಸೂಚ್ಯಂಕದ ಬಗ್ಗೆ ಕೇಳಿದ್ದಾರೆ, ಯಾವ್ದನ್ನ ಒಳಗೊಂಡಿದೆ ಅಂತ ಹೇಳಿ. ಇದು ಕೂಡ ಅಷ್ಟೇ ಟೆಸ್ಟ್ ನಂಬರ್ ನಿಮ್ಗೆ ಆನ್ಲೈನ್ ಅಲ್ಲಿ ಫ್ರೀ ಅಂತ ಏನ್ ಟೆಸ್ಟ್ ಅನ್ನ ಕೊಟ್ಟಿದ್ನಲ್ವಾ. ಸೊ ಆನ್ಲೈನ್ ಟೆಸ್ಟ್ ಫುಲ್ ಲೆಂತ್ ಟೆಸ್ಟ್ 3 ಅಲ್ಲಿ ಕ್ವಶನ್ ನಂಬರ್ 16 ಅಲ್ಲಿ ಡೈರೆಕ್ಟ್ ಕ್ವಶನ್ ಅನ್ನ ಕೇಳಿರ್ತಕ್ಕಂಥದ್ದು ನೋಡಿ. ಇದೇ ನಮ್ಮ ಟೆಸ್ಟ್, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಡೈರೆಕ್ಟ್ ಕ್ವಶನ್ ಅನ್ನ ಕೇಳಿದೀವಿ. ಎಲ್ಲಿ? ಹೆಲ್ತ್ ಎಜುಕೇಶನ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಹೆಲ್ತ್ ಎಜುಕೇಶನ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಆರೋಗ್ಯ ಶಿಕ್ಷಣ ಜೀವನ ಮಟ್ಟ. ಇದಕ್ಕೆ ಆನ್ಸರ್ ಅದಲ್ವೇನ್ರಿ? ಆರೋಗ್ಯ ಶಿಕ್ಷಣ ಜೀವನ ಮಟ್ಟ. ಸೊ ಟೈಮ್ ಇಲ್ಲ, ಬೇಗ ಓದ್ಕೊಂಡು ಹೋಗ್ತೀನಿ, ಗಮನಿಸಿ. ಶಾಸನ ರಚನೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಟೆಸ್ಟ್ ನಂಬರ್ 1 ಕ್ವಶನ್ ನಂಬರ್ 63 ಅಲ್ಲಿ, ಮತ್ತೆ ಇದು ಆಫ್ಲೈನ್ ಟೆಸ್ಟ್ ಅಲ್ಲಿ ಟೆಸ್ಟ್ ನಂಬರ್ 1 ಕ್ವಶನ್ ನಂಬರ್ 63 ನಿಮ್ಗೇನು ಮನೆ ಕಳಿಸಿದೇವಲ್ಲ ಅದರಲ್ಲಿ. ಅದಾದ ನಂತರ ಆನ್ಲೈನ್ ಟೆಸ್ಟ್ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಅಲ್ಲಿ 20ರಲ್ಲಿ ಇದು ಕವರ್ ಆಗಿರ್ತಕ್ಕಂಥದ್ದು. ಸೊ ತಾವಿಲ್ಲಿ ನೋಡ್ಬೋದು, ಹಣಕಾಸು ಮಸೂದೆಯನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು. ಇದು 63ನೇ ಟೆಸ್ಟ್ ಅಲ್ಲಿ ಕವರ್ ಆಗಿದೆ, 63 ಕ್ವಶನ್ ಅಲ್ಲಿ. ಸೊ ಇಲ್ಲೇನಿದೆ ನೋಡಿ, ಹಣಕಾಸು ಮಸೂದೆಯನ್ನು ಸಂಸತ್ತಿನ 2 ಸದನಗಳಲ್ಲಿ ಮಂಡಿಸಬಹುದು. ಅಲ್ಲಿಗೆ ಕರೆಕ್ಟ್ ರಾಂಗ್, ಇದು ಎ ರಾಂಗ್. ಸೊ ಎ ರಾಂಗ್ ಆಗಿದೆ ಅಂದ್ರೆ ನೋಡಿ, ಎ ರಾಂಗ್ ಡೈರೆಕ್ಟ್ ಬರುತ್ತೆ ಬಿ ಅಂಡ್ ಸಿ. ಸಿಂಪಲ್ ಅಲ್ವಾ? ಅದ್ರ ಜೊತೆಗೆ ನೋಡಿ ಮತ್ತೆ ಇನ್ನೊಂದು ಕ್ವಶನ್ ಗಮನಿಸಬಹುದು ತಾವು. ಸಂಸತ್ತಿನ ಅಧಿವೇಶನ ಮುಕ್ತಾಯಗೊಂಡರು ಅಥವಾ ಮುಂದೂಡಿದರೂ ಸಂಸತ್ತಿನ ಮಸೀದಿ ಜೀವಂತವಾಗಿರುತ್ತದೆ. ಫಾರ್ ಎಕ್ಸಾಂಪಲ್ ಈಗ 12 ಗಂಟೆ ಅನ್ಕೊಳ್ಳಿ, ಈಗ ಯಾವುದೋ ಒಂದು ಬಿಲ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಬಿಲ್ ಇಂಟ್ರೊಡ್ಯೂಸ್ ಆಗಿದೆ. ಈಗ ನಮ್ಮ ಆನರಬಲ್ ಇವರು ಸ್ಪೀಕರು ಏನ್ ಮಾಡ್ತಾರೆ, ಊಟಕ್ಕೆ ಬ್ರೇಕ್ ಕೊಟ್ಬಿಡ್ತಾರೆ. ಈ ಒಂದು ಸದನವನ್ನ ಮುಂದೂಡಲಾಗಿದೆ, 2 ಗಂಟೆಗೆ ಬರ್ತೀವಿ ಊಟ ಮುಗಿಸ್ಕೊಂಡು, ನಾವೆಲ್ಲ MLAಗಳು 2 ಗಂಟೆಗೆ ಊಟ ಮುಗಿಸ್ಕೊಂಡ್ ಬರ್ತೀವಿ. ಆಗ 12 ಗಂಟೆ ಮಂಡಿಸಿರ್ತಕ್ಕಂಥ ಬಿಲ್ಲು
ಕ್ಯಾನ್ಸಲ್ ಆಗುತ್ತಾ? ನೋ. ಕಾಮನ್ ಸೆನ್ಸ್ ಅಲ್ವೇನ್ರಿ? ಸೊ ಇದಕ್ಕೆ ಡೀಟೇಲ್ ಸಿನಾಪ್ಸಿಸ್ ಅಲ್ಲಿ ಆನ್ಸರ್ ಇದೆ. ನೆಕ್ಸ್ಟ್ ಇದು ನೋಡಿ, ಹವಾಮಾನದ ಮೇಲೆ ಪ್ರಭಾವ ಬೀರದ ಅಂಶಗಳನ್ನು. ಈ ಕ್ವಶನ್ ಯಾಕೆ ಹಾಕೊಂಡಿದ್ದೀನಿ ಗೊತ್ತಾ? ಪ್ಲೀಸ್ ರೀಡ್ ಕೇರ್ಫುಲ್ ಆಗಿ ರೀಡ್ ಮಾಡ್ಬೇಕೇನು. ಪ್ರಭಾವ ಬೀರದ ಅಂತ ಕೊಟ್ಟಿದ್ದಾನೆ. ಯಾವ್ದ್ರ ಮೇಲೆ? ಹವಾಮಾನದ ಮೇಲೆ ರೀ. ಎತ್ತರ ಬೀರುತ್ತಲ್ವೇನ್ರಿ? ಫಾರ್ ಎಕ್ಸಾಂಪಲ್, ಈಗ ನಾವು ಕರ್ನಾಟಕದಲ್ಲಿ ಇದ್ದೀವಿ, ಎತ್ತರದ ಪ್ರದೇಶಕ್ಕೆ ಹೋಗಿ ಹಿಮಾಲಯಕ್ಕೆ ಹೋಗಿ, ಸೊ ಎತ್ತರದಲ್ಲಿ ಇರ್ತೀವಿ. ಅಲ್ಲೂ ಇಲ್ಲೂ ಹವಾಮಾನದ ಮೇಲೆ ಪ್ರಭಾವ ಬೀರಲ್ಲ? ಅಲ್ಲಿ ಕೋಲ್ಡ್ ಇರುತ್ತೆ, ಚಳಿ ಇರುತ್ತೆ, ಐಸ್ ಬೀಳ್ತಾ ಇರುತ್ತೆ, ಇರಲ್ವಾ? ಸೊ ಎತ್ತರ ಬೀರುತ್ತೆ ಪ್ರಭಾವವನ್ನ ಒಂದು. ಮತ್ತೆ ಅಕ್ಷಾಂಶ ಬೀರಲ್ವೇನ್ರಿ? ಮತ್ತೆ ಮಾರುತಗಳು ಬೀರಲ್ವಾ? ಎಸ್, ಮಾರುತಗಳು ವಿಂಡ್ ಡೆಫಿನೆಟ್ಲಿ ಬೀರುತ್ತೆ. ಅಲ್ಲಿಗೆ ತಾವು ನೋಡ್ತಾ ಹೋಗ್ಬೋದು. ಡಿ ಆಯ್ತಲ್ವಾ, ಎ ಆಯ್ತಲ್ವಾ. ಪ್ರಭಾವ ಬೀರದ ಅಂತ ಕೊಟ್ಟಿರ್ತಕ್ಕಂಥದ್ದು ರೇಖಾಂಶ ಬೀರಲ್ಲ. ಸರ್ ಅಕ್ಷಾಂಶ ಹೆಂಗ್ ಸರ್ ಬೀರುತ್ತೆ? ಫಾರ್ ಎಕ್ಸಾಂಪಲ್, ನಾವು ಕರ್ನಾಟಕದಲ್ಲಿ ಸಮಭಾಜಕ ವೃತ್ತದಲ್ಲಿ ಹತ್ರ ಇದೀವಿ ಅನ್ಕೊಳ್ಳಿ. ಸೊ ಇಲ್ಲಿ ಹೆಂಗಿರುತ್ತೆ ಕ್ಲೈಮೇಟ್? ಸ್ವಲ್ಪ ಹಾಟ್ ಆಗಿ, ಹ್ಯೂಮಿಡ್ ಆಗಿ ಚೆನ್ನಾಗಿರುತ್ತೆ. ಈ ಉಷ್ಣವಲಯದಲ್ಲಿ ನಾವು ಇದ್ದೀವಿ. ಅದೇ ನಾವು ರಷ್ಯಾಗೆ ಹೋಗ್ಬಿಟ್ರೆ ಮೇಲ್ಗಡೆ ಹೋಗಿ ಅಕ್ಷಾಂಶ ಲ್ಯಾಟಿಟ್ಯೂಡ್ ಮೇಲ್ಗಡೆ ರಷ್ಯಾಗೆ ಹೋಗಿ ವೈಟ್ಗೆ ಚಳಿ ಯಾವಾಗ್ಲೂ ಬೆಚ್ಚಗಿರ್ತಾರೆ ಅಲ್ವಾ? ಸೊ ಪ್ರಭಾವ ಬೀರುತ್ತಲ್ವೇನ್ರಿ? ಸೊ ಅಕ್ಷಾಂಶನೂ ಬೀರುತ್ತೆ, ಸೊ ಎತ್ತರನೂ ಬೀರುತ್ತೆ. ಅಕ್ಷಾಂಶನೂ ಬೀರುತ್ತೆ, ಎತ್ತರನೂ ಬೀರುತ್ತೆ, ಮಾರುತನೂ ಬೀರುತ್ತೆ. ಪ್ರಭಾವ ಬೀರುದು ಯಾವ್ದು ಅಂತ ಕೇಳಿರೋದು. ಸೊ ಇದಕ್ಕೆ ಯಾವ್ದು? ರೇಖಾಂಶ. ಲ್ಯಾಂಗಿಟ್ಯೂಡ್ ಪ್ರಭಾವ ಬೀರಲ್ಲ. ಸೊ ಅದಕ್ಕೆ ಬೀರದ. ಪ್ಲೀಸ್ ರೀಡ್ ಕೇರ್ಫುಲಿ. ಸ್ಟ್ರೆಸ್ ಅಲ್ಲಿದ್ರೆ ಓದ್ಲಿಕ್ಕೆ ಕಷ್ಟ ಆಗುತ್ತೆ. ನೆಕ್ಸ್ಟ್, ನನಗೆ ಸಮಯದ ಅಭಾವ ಇದೆ, ಫಾಸ್ಟ್ ಆಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ದಯವಿಟ್ಟು ಕ್ಲಾಸಲ್ಲಿ ನೀಟಾಗಿ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ. ಇದು ಕೂಡ ಅಷ್ಟೇ, ಪ್ಲೀಸ್ ರೀಡ್ ಕೇರ್ಫುಲಿ. ಯಾಕೆ ಸರ್? ದಾಳಿ ಮಾಡದವರು ತಾವೇನು ಅನ್ಕೊಂಡ್ಬಿಡ್ತೀರಾ? ಸೊ ದಾಳಿ ಮಾಡಿರೋರು ಯಾರು ಅನ್ಕೊಂಡ್ಬಿಟ್ಟು ಒಂದನೇ ರಾಜ ಅಥವಾ ಒಂದನೇ ರಾಜ ಅಂದ್ರೆ ಕರಿಕಾಲ ಇವ್ರು ಯಾರನ್ನಾದ್ರು ಹಾಕ್ತೀರಾ. ಬಟ್ ಇಲ್ಲಿ ದಾಳಿ ಮಾಡದ ಯಾರ ಮೇಲೆ? ಶ್ರೀಲಂಕಾದ ಮೇಲೆ. ಸೊ ನೆಕ್ಸ್ಟ್ ಇದು ಬನ್ನಿ. ಅಪಾಯದ ಸಂಕೇತಗಳು ಅಂದ್ರೆ ಬೀದಿ ದೀಪಗಳನ್ನ ಸಿಗ್ನಲ್ ಲೈಟ್ ಅಲ್ಲಿ ಇರ್ತಕ್ಕಂಥದ್ದು ಕೆಂಪು ಬಣ್ಣದಲ್ಲಿ ಇರ್ತವೆ. ಯಾಕೆ ಕೆಂಪು ಬಣ್ಣದಲ್ಲಿ ಇರ್ತದೆ ಅಂತಕ್ಕಂಥದ್ದು ಕ್ವಶನ್ ನಾವು ನೋಡಿ. ಟೆಸ್ಟ್ ನಂಬರ್ 2 ಅಲ್ಲಿ ಕ್ವಶನ್ ನಂಬರ್ 57 ಇಲ್ಲೂ ಕವರ್ ಆಗಿದೆ. ಅದ್ರ ಜೊತೆಗೆ ಆನ್ಲೈನ್ ಟೆಸ್ಟ್ ಫ್ರೀ ಆಗಿ ಕೊಟ್ಟಿದೀವಲ್ಲ, ಆನ್ಲೈನ್ ಟೆಸ್ಟ್ ಅಲ್ಲಿ ಫುಲ್ ಲೆಂತ್ ಟೆಸ್ಟ್ ಏನಾಗಿದೆ ಗೊತ್ತಾ? ನಮ್ಮ ಟೆಸ್ಟ್ ಸೀರೀಸ್ ಅನ್ನ ತೆಗೆದುಕೊಂಡು ಬೆಂಗಳೂರಲ್ಲಿ ಒಂದು 3 ಇನ್ಸ್ಟಿಟ್ಯೂಷನ್ ಅವರು ಅದನ್ನ ತರಿಸ್ಕೊಂಡವ್ರೆ. ನಮಗೆ ಅವ್ರ ನಂಬರು ಸಿಕ್ಕಿದೆ, ತರಿಸ್ಕೊಂಡು ಅವರು ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ನಾವು ಮಾಡಿದೀವಿ ಅಂತ ಹೇಳಿ. ಜೊತೆಗೆ ಧಾರವಾಡದಲ್ಲಿ ಒಂದ್ ಕಡೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಇದು ಜೆರಾಕ್ಸ್ ಹೊಡಿತಿದ್ದಾರೆ ನಮ್ಮ ಟೆಸ್ಟ್ ಸೀರೀಸ್ ಇಟ್ಕೊಂಡು. ಬಟ್ ಅವ್ರಿಗೆ ಗೊತ್ತಿಲ್ಲ, ಇನ್ನ 20 ಟೆಸ್ಟ್ ನಾವು ಆನ್ಲೈನ್ ಕೊಟ್ಟಿದೀವಿ ಫ್ರೀ ಆಗಿ. ಅವ್ರೇನೋ ಮಾರ್ಕೋತಾರೆ. ಬಟ್ ಆನ್ಲೈನ್ ಆಗಿರೋ ಫ್ರೀ ಆಗಿರೋ ಅವ್ರಿಗೆ ಹೆಂಗ್ ಸಿಗುತ್ತೆ? ನಮ್ಮ ಹತ್ರ ಜಾಯ್ನ್ ಮಾತ್ರ ಸಿಗುತ್ತೆ. ಸೊ ಆನ್ಲೈನ್ ಟೆಸ್ಟ್ ಏನ್ ಫ್ರೀ ಆಗಿ ಕೊಟ್ಟಿದೀವಲ್ಲ ಫುಲ್ ಲೆಂತ್, ಅದರಲ್ಲಿ ಕ್ವಶನ್ ನಂಬರ್ 42 ಅಲ್ಲಿ ಕವರ್ ಆಗಿದೆ. ಈ ಕ್ವಶನ್ಗೆ ಡೈರೆಕ್ಟ್ ಅಥವಾ ನೋಡ್ಬೋದು ನೋಡಿ. ರೀಡ್ ಕಲರ್ ಆಫ್ ವಿಸಿಬಲ್ ಲೈಟ್ ಹ್ಯಾಸ್ ದ ಲೋಯೆಸ್ಟ್ ರಿಫ್ರಾಕ್ಟಿವ್ ಅಂಡ್ ಲಾಂಗೆಸ್ಟ್ ವೇವ್ ಲೆಂತ್. ನೋಡಿ, ಗೋಚರಿಸುವ ಬೆಳಕಿನ ಕೆಂಪು ಬಣ್ಣವು ಅತಿ ಕಡಿಮೆ ವಕ್ರೀಭವನ ಸೂಚ್ಯಾಂಕ, ಅತಿ ಕಡಿಮೆ ವಕ್ರೀಭವನ ಹೊಂದಿರತಕ್ಕಂಥದ್ದು ಅಂದ್ರೆ ರಿಫ್ರಾಕ್ಷನ್ ಕಡಿಮೆ ಆಗುತ್ತೆ. ಸೊ ಇದು ಕ್ವಶನ್ ನಂಬರ್ ನಮ್ಮ ಟೆಸ್ಟ್ ಅಲ್ಲಿ ಇರೋದು. ಇನ್ನ ಒಂದಿದೆ ನೋಡಿ, ಇಲ್ಲಿದೆ ನೋಡಿ. when the light enters the another medium, ಅದಲ್ಲ. changes medium, no ಅದಲ್ಲ. yes, red light has the longest wavelength and visible spectrum. ಇಲ್ಲಿ ನೋಡಿ, the red light is used as a danger signal. ನೋಡಿ, direct danger signal because it scattered least ಕನ್ನಡದಲ್ಲಿ ಇದೆ ನೋಡಿ. ಕೆಂಪು ಬೆಳಕನ್ನು ಅಪಾಯದ ಸಂಕೇತವನ್ನಾಗಿ ಬಳಸಲಾಗುತ್ತದೆ. ಡೈರೆಕ್ಟ್ ಕ್ವಶನ್. ಇದು ಟೆಸ್ಟ್ ಸೀರೀಸ್ ಅಲ್ಲಿ ಇರತಕ್ಕಂಥದ್ದು. ಏಕೆಂದರೆ ಅದು ಹೆಚ್ಚು ಅಲ್ಲ ಕನಿಷ್ಠವಾಗಿ ಚೆದರುತ್ತದೆ. ಸೊ ನೀವು ನೋಡಿ, ಇದು ಕನಿಷ್ಠ ಚೆದರುತ್ತದೆ. ಡೈರೆಕ್ಟ್ ಕ್ವಶನ್. ಸೊ ಕ್ವಶನ್ ನಂಬರ್ 57 ಟೆಸ್ಟ್ ನಂಬರ್ 2 ಅಲ್ಲಿ, ಆನ್ಲೈನ್ ಟೆಸ್ಟ್ ಫುಲ್ ಲೆಂತ್ ಅಲ್ಲಿ 3 ಅಲ್ಲಿ ಕ್ವಶನ್ ನಂಬರ್ 42 ಅಲ್ಲಿ ಕವರ್ ಆಗಿದೆ. ನೆಕ್ಸ್ಟ್, ದೂರದರ್ಶನದ ನಳಿಕೆಗಳು ಅಥವಾ ದೀಪ ಸ್ತಂಭಗಳು ಅಂದ್ರೆ ಲೈಟ್ ಹೌಸ್ ಗಳಲ್ಲಿ ಉಪಯೋಗಿಸುವ ಅನಿಲ ಯಾವುದು ಅಂತ ಕೇಳಿದಾನೆ. ಇದು ನೋಡಿ, ನಾವು ನಮ್ಮ ಟೆಸ್ಟ್ ಅಲ್ಲಿ ಕವರ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಆನ್ಲೈನ್ ಟೆಸ್ಟ್ ನಿಮಗೆ ಫ್ರೀ ಅಂತ ಏನ್ ಕೊಟ್ಟಿದೀವಿ, NCERT ಟೆಸ್ಟ್ ಏನಿದೆಯಲ್ವಾ, ಅದರಲ್ಲಿ NCERT ಸೈನ್ಸ್ ಟೆಸ್ಟ್ ಬಂದ್ರೆ ಕ್ವಶನ್ ನಂಬರ್ 79 ಬಂದ್ರೆ ಅದ್ರಲ್ಲಿ ಸಿನಾಪ್ಸಿಸ್ ಅಲ್ಲಿ ಕವರ್ ಆಗಿದೆ. ತುಂಬಾ ವಿದ್ಯಾರ್ಥಿಗಳು ಬರೀ ಟೆಸ್ಟ್ ನೋಡ್ಕೊಂಡು ಹೋಗಿರ್ತಾರೆ, ಸಿನಾಪ್ಸಿಸ್ ನೋಡಿರಲ್ಲ. ಆ ಸಿನಾಪ್ಸಿಸ್ ಅಲ್ಲಿ ಕವರ್ ಆಗಿದೆ. ಇಲ್ಲಿ ನೋಡಿ, ದ ಫೋಟೋಗ್ರಾಫರ್ ಆಸ್ ಫ್ಲಾಶ್ ಲೈಟ್ ಪ್ರೊಡ್ಯೂಸ್ಡ್ ಬ್ರೈಟ್ ಲೈಟ್ ಪ್ರೊಡ್ಯೂಸ್ ಆಗಬೇಕು ಅಂದ್ರೆ, ಇಂಟೆನ್ಸ್ ಲೈಟ್ ಬೇಕು ಅಂದ್ರೆ ಝಾನಾನ್ ಯೂಸ್ ಮಾಡಿರ್ತಾರೆ. ಝಾನಾನ್ ಡೈರೆಕ್ಟ್ ಕ್ವಶನ್. ಇಲ್ಲಿ ನೋಡಿ, ಝಾನಾನ್ ಗಳನ್ನ ಯೂಸ್ ಮಾಡಿರ್ತೀವಿ ಪ್ರಕಾಶಮಾನವಾದ ಬೆಳಗ್ಬೇಕು ಅಂದ್ರೆ. ಸೊ ಇಲ್ಲೂ ಇದೆ ನೋಡಿ, ಆರ್ಗಾನು, ನಿಯಾನು, ಈಲಿಯಂ ಇವನ್ನ ಬಳಸಲ್ಲ.
ಇವನ್ ಬಳಸಲ್ಲ. ಯಾಕೆಂತ ಹೇಳಿ ರೀಸನ್ ನಾವು ಕೊಟ್ಟಿದ್ದೀವಿ. ಝಾನಾನ್ ಅಂತ ಇದೆಯಲ್ಲ ನಮ್ಮ ಟೆಸ್ಟ್ ಅಲ್ಲಿ, ಇಲ್ಲಿ ನೋಡಿ ನಳಿಕೆಗಳು ಅಥವಾ ದ್ವೀಪ ಸಮೂಹಗಳು ಅಥವಾ ಲೈಟ್ ಹೌಸ್ ಗಳಲ್ಲಿ ಯಾವ್ದನ್ನ ಬಳಸ್ತಾರ್ರಿ? ಝಾನಾನ್ ಅಂತ ಇರತಕ್ಕಂಥದ್ದು ಇದೊಂದು ಅಲ್ವಾ ಆಪ್ಷನ್. ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಅಲ್ಲಿಗೆ. ಸೊ ಟೆಸ್ಟ್ ಅಟೆಂಡ್ ಮಾಡಿದ್ರೆ ಈಸಿಯಾಗಿ ಆಗಿರೋದ. ನೆಕ್ಸ್ಟ್ ನೋಡಿ, ನಮ್ಮ ಇದು ಸಿನಾಪ್ಸಿಸ್ ಅಲ್ಲಿ ಕೂಡ ಝಾನಾನ್ ಅಂತ ಆಪ್ಷನ್ ಕೊಟ್ಟಿದ್ದೀವಿ ಆನ್ಸರ್. ಈ ಕ್ವಶನ್ ನೋಡಿ. ಸೊ ಇದಕ್ಕೆ ಟೆಸ್ಟ್ ನಂಬರ್ 3 ಅಲ್ಲಿ ನಿಮ್ಮ ಮನೆಗೆ ಏನ್ ಕಳಿಸಿದ್ರಲ್ಲ, ಟೆಸ್ಟ್ ನಂಬರ್ 3 ಕ್ವಶನ್ ನಂಬರ್ 90 ಅಲ್ಲೂ ಕವರ್ ಆಗಿದೆ. ಆನ್ಲೈನ್ ಟೆಸ್ಟ್ ಫ್ರೀ ಆಗಿ ಏನ್ ಕೊಟ್ಟಿದ್ದೀವಿ ಸಬ್ಜೆಕ್ಟ್ ವೈಸ್ ಹಿಸ್ಟ್ರಿ, ಅದರಲ್ಲಿ 43 ಕ್ವಶನ್ ಸಿನಾಪ್ಸಿಸ್ ಅಲ್ಲಿ ಕವರ್ ಆಗಿದೆ. ಸೊ ತಾವಿಲ್ಲಿ ನೋಡ್ಬೋದು, ಗುರು ಅರ್ಜುನ್ ದೇವ್ ಕಂಪೈಲ್ಡ್ ಆದಿಗ್ರಂಥವನ್ನು ರಚನೆ ಮಾಡಿರ್ತಾರೆ ಗುರು ಅರ್ಜುನ್ ದೇವ್ ಅಲ್ವಾ. ಸೊ ಗುರು ಅರ್ಜುನ್ ದೇವ್ ಆದಿಗ್ರಂಥ. ಸೊ ಅಲ್ಲಿಗೆ ಬಿಗೆ 2, ಬಿಗೆ 4 ಇದೆಯಲ್ಲ ಎಲಿಮಿನೇಷನ್, ಬಿಗೆ 2 ಇದೆ, ಇದಿರ್ಲಿ. ಇಲ್ಲಿ ಬಿಗೆ 1 ಇದೆ ಎಲಿಮಿನೇಷನ್, ಇಲ್ಲಿ ನೋಡಿ ಬಿಗೆ 2 ಇದೆ, ಇದು ಇರ್ಲಿ. ಸೊ ದೆನ್ ಇನ್ನೊಂದು ಟೆಸ್ಟ್ ಅಲ್ಲಿ ಕೊಟ್ಟಿದ್ದೀವಿ, ಗುರು ಗೋವಿಂದ್ ಸಿಂಗ್ ಫೌಂಡರ್ ಆಫ್ ಖಾಲ್ಸಾ, ಗುರು ಗೋವಿಂದ್ ಸಿಂಗ್ ಖಾಲ್ಸಾ. ಸೊ ಅಲ್ಲಿಗೆ ಸಿಗೆ 3ನೇದು ನೋಡಿ, ಇಲ್ಲಿ ಸಿಗೆ 3 ಇದೆ, ಇರ್ಲಿ. ಸಿಗೆ ಇಲ್ಲಿ 1 ಇದೆ, ಅಲ್ಲಿಗೆ ಇದು ಕ್ಯಾನ್ಸಲ್, ಅಲ್ಲಿ 3 ಆಗಿದೆ, ಆಪ್ಷನ್ ಇದು. ಸೊ ಟೆಸ್ಟ್ ಅಟೆಂಡ್ ಮಾಡಿದ್ರೆ ಎಲಿಮಿನೇಷನ್ ಪ್ರಕಾರ ಈಸಿಯಾಗಿ ತಾವು ಆನ್ಸರ್ ಅನ್ನ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಇಲ್ಲೂ ಕೊಟ್ಟಿದ್ದೀವಿ 43ನೇ ಕ್ವಶನ್, ಅಲ್ಲೂ ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ 69ನೇ ಕ್ವಶನ್, ಇದು PC ಕ್ವಶನ್. ಇದು ಎಲ್ಲಿ ಕವರ್ ಆಗಿದೆ ಅಂದ್ರೆ ಆನ್ಲೈನ್ ಟೆಸ್ಟ್. ಜೆರಾಕ್ಸ್ ಅದಕ್ಕೆ ತೆಗೆದುಕೋಬೇಡಿ, ನಮ್ಮ ಹತ್ರ ಟೆಸ್ಟ್ ಕಿಟ್ ಬೈ ಮಾಡಿ, 100 ರೂಪಾಯಿ ಕಡಿಮೆ ಸಿಗುತ್ತೆ ಅಂತ ಯಾಕೆ ಮಾಡ್ತೀರಾ? ಸೊ ಆನ್ಲೈನ್ ಟೆಸ್ಟ್ ಸಬ್ಜೆಕ್ಟ್ ವೈಸ್ ಹಿಸ್ಟ್ರಿ ಟೆಸ್ಟ್ ಅಲ್ಲಿ 93ನೇ ಕ್ವಶನ್ ಸಿನಾಪ್ಸಿಸ್ ಅಲ್ಲಿ ಇರ್ತಕ್ಕಂಥದ್ದು, ಸಿನಾಪ್ಸಿಸ್ ಅಲ್ಲಿ. ನೆಕ್ಸ್ಟ್ ಟೆಸ್ಟ್ ನಂಬರ್ 8 ನಿಮ್ಗೇನು ಮನೆ ಕಳಿಸಿದೀವಲ್ಲ, ಅದರಲ್ಲಿ 8ನೇ ಟೆಸ್ಟ್ ಕ್ವಶನ್ ನಂಬರ್ 82 ಅಲ್ಲಿ ಇರ್ತಕ್ಕಂಥದ್ದು. ಯಾವುದು ಸರ್ ಅದು ನೋಡೋಣ. ಕೋಸಲ ಅಯೋಧ್ಯೆ ಡೈರೆಕ್ಟ್ ನೋಡಿ. ಅಯೋಧ್ಯ ವಾಸ್ ಕ್ಯಾಪಿಟಲ್ ಆಫ್ ಕೋಸಲ ಮಹಾಜನಪದ. ಕೋಸಲ ಅಲ್ವಾ, ಅಯೋಧ್ಯ ಕೋಸಲ. ಇಲ್ಲಿ ನೋಡಿ ಕೋಸಲ ಯಾವ್ದ್ರಿ? ಅಯೋಧ್ಯ. ಅಲ್ಲಿಗೆ ಈಗ ನೋಡ್ರಿ, ಇಲ್ಲಿ ತಮಗೆ ಗೊತ್ತಿರ್ಬೇಕು ಕೋಸಲ ಅಯೋಧ್ಯ ಅಲ್ವಾ. ಬಿಗೆ 4, ಬಿಗ್ 4 ಇಲ್ಲಿದೆಯಾ? ಇರ್ಲಿ. ಬಿಗ್ 4 ಇದೆಯಾ? ಇದು ಎಲಿಮಿನೇಷನ್. ಬಿಗೆ 4 ಇದೆಯಾ? ಇದು ನೋ, ಇಲ್ಲ. ಇಲ್ಲಿ ಬಿಗ್ 4 ಇದೆಯಾ? ಇಲ್ಲ. ಡೈರೆಕ್ಟೇ ಬಂತಲ್ಲ ಆನ್ಸರ್. ಸೊ ಕೋಸಲದು ಕವರ್ ಆಗಿದೆ, ಜಸ್ಟ್ ಟೆಸ್ಟ್ ಅಟೆಂಡ್ ಮಾಡಿದ್ರೆ ಸಿಕ್ಕಿರೋದು. ನೆಕ್ಸ್ಟ್ ವತ್ಸದು ಕವರ್ ಆಗಿದೆ ನೋಡಿ. ವತ್ಸ ಮಹಾಜನಪದ ರೂಲ್ ಬೈ ದ ಭಾರತ ಡೈನೆಸ್ಟಿ, ಇಟ್ ಹ್ಯಾಸ್ ಕ್ಯಾಪಿಟಲ್ ಆಫ್ ಕೌಸುಂಬಿ. ಸೊ ಇದು ನಮ್ಮ ಟೆಸ್ಟ್ ನ ಸಿನಾಪ್ಸಿಸ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಇಷ್ಟು ಮಾಡಿದ್ರೆ ಜಸ್ಟ್ 1 ಮಾಡಿದ್ರೆ ಸಾಕು, ನೀವು ಮಿಕ್ಕಿರ್ತಕ್ಕಂಥದ್ದು ಅದೇ ಆನ್ಸರ್ ಬರುತ್ತೆ. ನೆಕ್ಸ್ಟ್ PC ಕ್ವಶನ್ ಪೇಪರು. ರಣಜಿತ್ ಸಿಂಗ್ ಅವರು ನಿರಂಕುಶ ಪ್ರಭುತ್ವವಾಗಿದ್ದ ಕಾರಣ ಸಿಖ್ಖರು ಇಂಗ್ಲಿಷರ ವಿರುದ್ಧ ಸೋತರು. ಅಂದ್ರೆ ರಣಜಿತ್ ಸಿಂಗ್ ಸರಿ ಇರ್ಲಿಲ್ಲ, ಅವ್ನು ನಿರಂಕುಶ ಅಧಿಕಾರಿ, ಆದ್ರೆ ಅವನಿಂದಾನೇ ಸೋತರು ಅಂತಕ್ಕಂಥದ್ದು ಇದು. ಬಟ್ ಆಕ್ಚುಲಿ ಏನ್ ಗೊತ್ತಾ, ಇದು ಟೆಸ್ಟ್ ನಂಬರ್ 8 ನೋಡಿ, ಕ್ವಶನ್ ನಂಬರ್ 89 ನೋಡಿ, ಅದು ಸಿನಾಪ್ಸಿಸ್ ಅನ್ನ ನೋಡಿ. 89 ಕ್ವಶನ್ ನಂಬರ್ ಸಿನಾಪ್ಸಿಸ್ ನೋಡಿ. ನಾವು ಸೇಮ್ ಅದೇ ತರ ಕೊಟ್ಟಿದ್ದೀವಿ, ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ತರನ. ಇಲ್ಲಿ ನೋಡಿ ಸ್ಟೇಟ್ಮೆಂಟ್ ಏನ, ಆಫ್ಟರ್ ರಣಜಿತ್ ಸಿಂಗ್ ಡೆತ್ ದ ಸಿಖ್ ಎಂಪೈರ್ ಡಿಫೀಟೆಡ್ ಫೇಸ್ಡ್ ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್. ಅಂದ್ರೆ ರಣಜಿತ್ ಸಿಂಗ್ ಸೋತಾದ ನಂತರ ಆಂತರಿಕವಾಗಿ ಕಲಹಗಳಾದವು, ರಾಜಕೀಯ ಅಸ್ಥಿರತೆ ಉಂಟಾಯ್ತು. ಸೊ ಕೋರ್ಟ್ ಇಂಟಿಗ್ರಿಟ್ಸ್ ಅಂಡ್ ವೀಕ್ ಲೀಡರ್ಶಿಪ್, ಇವೆಲ್ಲ ಕಾರಣದಿಂದ ಪಂಜಾಬ್ ಸೋತಿದ್ದು, ಪಂಜಾಬ್ ಅವನತಿ ಹೊಂದಿದ್ದು. ಸೊ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ರಣಜಿತ್ ಸಿಂಗ್ ನಂತರ ಸೊತ್ ನಂತರ ಇದಾಗಿದ್ದು. ರಣಜಿತ್ ಸಿಂಗ್ ಏನಾದ್ರು ಆಯ್ತಾರ ಅನ್ನೋ, ಇಟ್ ಮೀನ್ಸ್ ರಣಜಿತ್ ಸಿಂಗ್ ಒಳ್ಳೆ ರೂಲರ್ ಅಲ್ಲಂದ್ರಿ. ಸೊ ಮತ್ತೆ ಇನ್ನೂ ಒಂದು ಕೊಟ್ಟಿದ್ದೀವಿ ನೋಡಿ ಇಲ್ಲಿ, ನೋಡಿ ಸಿಖ್ ಎಂಪೈರ್ ಅಂಡ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮೇನ್ಲಿ ಡ್ಯೂ ಟು ದ ಪೊಲಿಟಿಕಲ್ ಇನ್ಸ್ಟಾಬಿಲಿಟಿ ಇನ್ ಪಂಜಾಬ್ ಆಫ್ಟರ್ ದ ಡೆತ್ ಆಫ್ ರಣಜಿತ್ ಸಿಂಗ್. ರಣಜಿತ್ ಸಿಂಗ್ ಆದ ನಂತರ ಪೊಲಿಟಿಕಲ್ ಇನ್ಸ್ಟಾಬಿಲಿಟಿಯಿಂದ ಅವ್ರು ಹೋಗಿದ್ದು ಅಲ್ವಾ. ಸೊ ಅಲ್ಲಿಗೆ ಕ್ವಶನ್ ನೋಡಿ ನೀವು, ರಣಜಿತ್ ಸಿಂಗ್ ದಿಂದ ಏನಾದ್ರು ಸಿಕ್ಕರು ಸೋತ್ರ? ನೋ, ಹೇಳಿಕೆ ಒಂದು ರಾಂಗ್ ಅಲ್ವಾ. ಸೊ ಸಿಖ್ರೆ ಅದಕ್ಕೆ ಸೋತಿದ್ದು, ಬ್ರಿಟಿಷರ ಆಕ್ರಮಣಗಳಿಂದ ಸಿಖ್ ಸಾಮ್ರಾಜ್ಯವನ್ನು ರಕ್ಷಿಸಲು ಅವರು ವಿಫಲ. ಎಸ್, ಕರೆಕ್ಟ್ ಇದು. ಸೊ 1 ಹೇಳಿಕೆ ತಪ್ಪು, 2 ಹೇಳಿಕೆ ಕರೆಕ್ಟು, ಆದ್ರೆ 2 ಹೇಳಿಕೆ 1 ಹೇಳಿಕೆಗೆ ಸಂಬಂಧ ಇಲ್ಲ ಅಷ್ಟೇ. ಇದು ಕ್ಲಿಯರ್. ಸೊ ಸಿನಾಪ್ಸಿಸ್ ಹೋದ್ರೆ ಗೊತ್ತಾಗತ್ತೆ. ನೆಕ್ಸ್ಟ್ ನೋಡಿ, ರಣಜಿತ್ ಸಿಂಗ್ ನ ಮರಣದ ನಂತರ ಸಿಖ್ ಸಾಮ್ರಾಜ್ಯವು ಆಂತರಿಕ ಸಂಘರ್ಷಗಳಿಂದ, ಒಳಸಂಚುಗಳಿಂದ, ದುರ್ಬಲ ನಾಯಕತ್ವದಿಂದ ಇವ್ರು ಸೋತಿದ್ದೆ ವಿನಃ ರಣಜಿತ್ ಸಿಂಗ್ ಇಂದ ಅಲ್ಲ. ಇಟ್ ಮೀನ್ಸ್ ರಣಜಿತ್ ಸಿಂಗ್ ಸತ್ತ ನಂತರ ಅಂದ್ಮೇಲೆ ರಣಜಿತ್ ಸಿಂಗ್ ಇದ್ದಾಗ ಕರೆಕ್ಟ್ ಆಗಿತ್ತಲ್ವಾ. ಸೊ ಅಲ್ಲಿಗೆ ಆಪ್ಷನ್ 1 ರಾಂಗ್ ಆಗುತ್ತಲ್ವಾ. ಸೊ ಇದು ನಮ್ಮ ಸಿನಾಪ್ಸಿಸ್.
ನೆಕ್ಸ್ಟ್ ನೋಡಿ, ಕೆಳಗಿನ ಮೈಸೂರಿನ ದಿವಾನರನ್ನು ಕಾಲಾನುಕ್ರಮದಲ್ಲಿ, ಇದು ಆನ್ಲೈನ್ ಟೆಸ್ಟ್ ಅಲ್ಲಿ ಫ್ರೀಯಾಗಿ ಕೊಟ್ಟಿದ್ದೀವಲ್ಲ, ಅದರಲ್ಲಿ ಫುಲ್ ಅಂಡ್ ಟೆಸ್ಟ್ ಅಲ್ಲಿ ಸಿನಾಪ್ಸಿಸ್ 4ನೇ ಕ್ವಶನ್ ಸಿನಾಪ್ಸಿಸ್ ಅಲ್ಲಿ ಇದೆ. ಇದು ಡೈರೆಕ್ಟ್ ಕ್ವಶನ್ ತಾವು ನೋಡ್ಬೋದು ನೋಡಿ. ಎಲ್ಲದನ್ನು ಕೂಡ ನಾವು ಸಿನಾಪ್ಸಿಸ್ ಅಲ್ಲಿ ಹಾಕಿದ್ದೀವಿ. ಅವರ ಟೈಮ್ ಲೈನ್ ಹಾಕಿದ್ದೀವಿ. ಕೃಷ್ಣಮೂರ್ತಿ ಆಗಿರ್ಬೋದು, ಮಾಧವರಾವು, ಆನಂದ್ ರಾವು, ಎಕ್ಸೆಟ್ರಾ, ವಿಶ್ವೇಶ್ವರಯ್ಯ, ಎಕ್ಸೆಟ್ರಾ ಎಲ್ಲರಿಗೂ ಟೈಮ್ ಲೈನ್ ಕೊಟ್ಟಿದ್ದೀವಿ ಸಿನಾಪ್ಸಿಸ್ ಅಲ್ಲಿ. ಸೊ ಇದನ್ನ ನೋಡ್ಕೊಂಡು ಹೋದ್ರೆ ಡೈರೆಕ್ಟ್ ಕ್ವಶನ್ ಇದು. ಸೊ ಇದು ಟೆಸ್ಟ್ ಸಿನಾಪ್ಸಿಸ್, ಇದು PC ಕ್ವಶನ್ ಪೇಪರ್. ನೆಕ್ಸ್ಟ್ ನೋಡಿ, ಇನ್ನೊಂದು ಕ್ವಶನ್ ಅಲ್ಲಿ ಹಾಕಿದೀವಿ ನೋಡಿ, ಇಲ್ಲೊಂದು ಕ್ವಶನ್ ಅಲ್ಲಿ ಡೈರೆಕ್ಟ್ ಕ್ವಶನ್. ಇದಾದ ನಂತರ ಈ ಕೆಳಗಿನ ಘಟಕಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ವಿವರಿಸಿ. ಇದು ಕೂಡ ಅಷ್ಟೇ ನೋಡಿ, ಎಷ್ಟಲ್ಲಿ ಕವರ್ ಆಗಿದೆ, ಟೆಸ್ಟ್ ನಂಬರ್ 3 ಅಲ್ಲಿ 3ನೇ ಟೆಸ್ಟ್ ಅಲ್ಲಿ 33ನೇ ಕ್ವಶನ್, 37ನೇ ಕ್ವಶನ್, 50ನೇ ಕ್ವಶನ್ ಅಲ್ಲಿ ಕವರ್ ಆಗಿರ್ತಕ್ಕಂಥದ್ದು, ಮತ್ತೆ 12ನೇ ಕ್ವಶನ್, ಇಷ್ಟು ಕ್ವಶನ್ ಅಲ್ಲಿ ಕವರ್ ಆಗಿದೆ. ಆನ್ಲೈನ್ ಟೆಸ್ಟ್ ಅಲ್ಲಿ NCERT ಹಿಸ್ಟ್ರಿ ಟೆಸ್ಟ್ ಏನ್ ಕೊಟ್ಟಿದ್ದೀವಲ್ಲ ಆನ್ಲೈನ್ ಅಲ್ಲಿ ಫ್ರೀ ಆಗಿ, ಸೊ ಅದರಲ್ಲಿ 59ನೇ ಕ್ವಶನ್ಗೆ ಸಿನಾಪ್ಸಿಸ್. ಸೊ ತಾವು ನೋಡ್ಬೋದು ಇಲ್ಲಿ ನೋಡಿ, ಸೂರತ್ ಸ್ಪ್ಲಿಟ್ 1907 ಇದೊಂದು ಟೆಸ್ಟ್. ನೆಕ್ಸ್ಟ್ ಕಾಂಗ್ರೆಸ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1947, ಜೊತೆಗೆ ಅಕ್ಟೋಬರ್ 16 ಪಾರ್ಟಿಷನ್ ಆಫ್ ಬೆಂಗಾಲ್, ಅಕ್ಟೋಬರ್ 16 1905. ಸೊ ಇಲ್ಲೇ ಇದು ನಮ್ಮ ಟೆಸ್ಟ್. ಸೊ ಇದು ನಿಮ್ಮ ಇದು ಕ್ವಶನ್. ಸೊ ಕವರ್ ಆಯ್ತಾ. ದೆನ್ ನೆಕ್ಸ್ಟ್ ಜಲಿಯನ್ ವಾಲ್ಬಾಗ್ ಮಸಕ್ರೆ, ಅದ್ರ ಬಗ್ಗೆ ಕ್ವಶನ್ ಕೊಟ್ಟಿದ್ದೀವಿ 1920. ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಬೋರೋ ಭಾಷೆಯನ್ನು ಮುಖ್ಯವಾಗಿ ಮಾತನಾಡುತ್ತಾರೆ. ಇದಕ್ಕೆ ಡೈರೆಕ್ಟ್ ಕ್ವಶನ್. ಆನ್ಲೈನ್ ಫುಲ್ ಲೆಂತ್ ಟೆಸ್ಟ್ ಸಿನಾಪ್ಸಿಸ್ 2 ಅಲ್ಲಿ, ಅದಕ್ಕೆ ಮನೆ ಟೆಸ್ಟ್ ಕೊಟ್ಟಿರೋ ಜೊತೆಗೆ ಫ್ರೀ ಟೆಸ್ಟ್ ಕೊಟ್ಟಿದ್ದೀವಲ್ಲ, ಅದನ್ನು ಅಟೆಂಡ್ ಮಾಡಿ ಅಂದಿದ್ದು. ಆನ್ಲೈನ್ ಫುಲ್ ಲೆಂತ್ ಟೆಸ್ಟ್ 2 ಅಲ್ಲಿ ಕ್ವಶನ್ ನಂಬರ್ 37 ನಲ್ಲಿ ಡೈರೆಕ್ಟ್ ಕ್ವಶನ್ ಇದು ಸಿನಾಪ್ಸಿಸ್ ಅಲ್ಲಿ ಇದೆ. ತಾವು ನೋಡ್ಬೋದು ಇಲ್ಲಿ ನೋಡಿ, ಇದು ನಮ್ಮ ಕ್ವಶನ್ ನ ಸಿನಾಪ್ಸಿಸ್. ಬೋಡೋ, ಅಸ್ಸಾಂ ನೋಡಿ, ಅಸ್ಸಾಂ ಬೇರೆ ಬೇರೆ ರಾಜ್ಯದ್ದು ಕೊಟ್ಟಿರೋ ಜೊತೆಗೆ ನಾಗಾ, ಟೋಟೋ, ಸಿಂಧಿ ಇವೆಲ್ಲನೂ ಕೊಟ್ಟಿದ್ದೀವಿ. ಡೈರೆಕ್ಟ್ ಅಸ್ಸಾಂ, ಬೋಡೋ ಅಸ್ಸಾಂ ಅಲ್ವಾ. ಸೊ ಇಲ್ಲಿ ನೋಡಿ ಬೋಡೋ ಅಸ್ಸಾಂ. ಸೊ ಇದು ನಮ್ಮ ಟೆಸ್ಟ್, ಇದು PC ಡೈರೆಕ್ಟ್ ಅಲ್ವಾ. ಸೊ ನೆಕ್ಸ್ಟ್ ಕೆಳಗಿನ ಯಾವ ರಾಜ್ಯದ ಮೂಲಕ ಕರ್ನಾಟಕ ಸಂಕ್ರಾಂತಿ ಇರುತ್ತೋ ಅದು ಹೋಗಲ್ಲ. ಆನ್ಲೈನ್ ಟೆಸ್ಟ್ ಜಿಯೋಗ್ರಫಿ ಟೆಸ್ಟ್, ಆನ್ಲೈನ್ ಅಲ್ಲಿ ಜಿಯೋಗ್ರಫಿ ಟೆಸ್ಟ್ ಅಂತ ಇದೆ ಸಬ್ಜೆಕ್ಟ್ ವೈಸ್ ಅಲ್ಲಿ, ಅದರಲ್ಲಿ ಕ್ವಶನ್ ನಂಬರ್ 16 ಅಲ್ಲಿ ಸಿನಾಪ್ಸಿಸ್ ಅಲ್ಲಿ ಇದೆ ನೋಡ್ರಿ. ಯಾವ್ಯಾವ್ದ್ರಲ್ಲಿ ಆದೌತ್ರಿ, ದ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಪಾಸಸ್ ಥ್ರೂ ದ 8 ಸ್ಟೇಟ್, ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್ ಇವನ್ ಕೊಟ್ಟಿದ್ದೇವಲ್ವೇನ್ರಿ. ಸೊ ಯಾವ್ಯಾವ್ದ್ರ ಮೇಲೆ ಪಾಸ್ ಆಗುತ್ತೆ ಅಂತಕ್ಕಂಥದ್ದು ಎಲ್ಲವನ್ನು ಕೂಡ ಕೊಟ್ಟಿದ್ದೀವಿ. ಸೊ ನೋಡಿ, ರಾಜಸ್ಥಾನ್, ಮಧ್ಯಪ್ರದೇಶ್, ವೆಸ್ಟ್ ಬೆಂಗಾಲ್ ಇದೆ ಅಲ್ವಾ. ಸೊ ಇಲ್ಲಿ ನೋಡಿ, ರಾಜಸ್ಥಾನ್, ಮಧ್ಯಪ್ರದೇಶ್, ವೆಸ್ಟ್ ಬೆಂಗಾಲ್ ಇದೆ. ಯಾವ್ದ್ರ ಮೂಲಕ ಹೋಗಿಲ್ಲ, ಬಿಹಾರ್ ಮೂಲಕ ಹೋಗಿಲ್ಲ. ಸೊ ಇದು PC ಕ್ವಶನ್, ಇದು ನಮ್ಮ ಟೆಸ್ಟ್ ಸಿನಾಪ್ಸಿಸ್. ಅದಕ್ಕೆ ಟೆಸ್ಟ್ ಅನ್ನು ಅಟೆಂಡ್ ಮಾಡಿ ಎಸೆಯೋದಲ್ಲ, ಸಿನಾಪ್ಸಿಸ್ ಅನ್ನ ನೀಟಾಗಿ ಅಬ್ಸರ್ವ್ ಮಾಡಬೇಕು. ದೆನ್ ಭಾರತದ ಬಂದರುಗಳಿಗೆ ಸಂಬಂಧಪಟ್ಟಂತಹ ಕ್ವಶನ್. ಸೊ ಇದು ಕ್ವಶನ್ PC ನಮ್ದೆಲ್ಲಿ ಕವರ್ ಆಗಿದೆ, ಆನ್ಲೈನ್ ಜಿಯೋಗ್ರಫಿ ಟೆಸ್ಟ್ ಅಲ್ಲಿ, ಸಬ್ಜೆಕ್ಟ್ ವೈಸ್ ಅಲ್ಲಿ ಜಿಯೋಗ್ರಫಿ ಟೆಸ್ಟ್ ಅಲ್ಲಿ ಕ್ವಶನ್ ನಂಬರ್ 49 ಅಲ್ಲಿ ಸಿನಾಪ್ಸಿಸ್ ಅಲ್ಲಿ ಕವರ್ ಆಗಿದೆ. ಎಲ್ಲಿ ಸರ್ ಸಿನಾಪ್ಸಿಸ್ ನೋಡಿ, ಇಲ್ಲಿ ಎನ್ನೂರು ಪೋರ್ಟ್ ಇನ್ ತಮಿಳ್ನಾಡು, ನೋ ಕಾಲ್ಡ್ ಕಾಮರಾಜ ಪೋರ್ಟ್. ಸೊ ಕಾಮರಾಜ ಫೋರ್ಟ್ ಎನ್ನೂರು ಇದಲ್ವೇನ್ರಿ, ಅಲ್ಲಿಗೆ ಡಿಗೆ ಯಾವ್ದ್ರಿ, ಎನ್ನೂರು ಕರೆಕ್ಟ್ ಆಗಿ ಇದಾಗಿದೆ ಅಲ್ವಾ. ಸೊ ಡಿ ಎಲ್ಲಿದೆ ನೋಡಿ, ಇಲ್ಲಿ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿವೆ. ಸೊ ಡಿ ಇಲ್ಲಿಲ್ಲ ಅಲ್ವಾ. ಸೊ ರಾಂಗ್. ಡಿ ಇಲ್ಲಿದೆ, ಡಿ ಇಲ್ಲಿದೆ. ನೆಕ್ಸ್ಟ್ ಇನ್ನೊಂದು
ಜಸ್ಟ್ ಎ ಮಿನಿಟ್. ನೆಕ್ಸ್ಟ್ 47 ಕ್ವಶನ್ ನೋಡಿ. ಇದು ನೋಡಿ, ಈ ಭಾಗದಲ್ಲಿ ಯಾವ್ದು ಕಂಡು ಬರ್ತಿದೆ ಅಂದ್ರೆ ಇದೇನಲ್ಲಿ ಕರಾವಳಿಯಲ್ಲಿ ಆಕ್ಚುಲಿ. ಸೊ ಕರಾವಳಿ ಗ್ಯಾಪ್ ಕೊಟ್ಟಿದ್ದಾರೆ, ಇದು ಕರಾವಳಿ. ಇಲ್ಲಿ ಹಾಕಿರ್ತಕ್ಕಂಥದ್ದು ಯಾವ್ದು ಹೇಳಿ, ವೆಸ್ಟರ್ನ್ ಘಾಟ್ಸ್ ನ ವೆಸ್ಟರ್ನ್ ಸೈಡ್, ವೆಸ್ಟರ್ನ್ ಘಾಟ್ಸ್ ಪಶ್ಚಿಮ ಘಟ್ಟ. ಟೆಸ್ಟ್ ನಂಬರ್ 4 ಕ್ವಶನ್ ನಂಬರ್ 74 ಅಲ್ಲಿ ಕವರ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಆನ್ಲೈನ್ ಟೆಸ್ಟ್ ಜಿಯೋಗ್ರಫಿ ಟೆಸ್ಟ್ ಏನಿದೆಯಲ್ಲ ಆನ್ಲೈನ್, ಸೊ ಅದರಲ್ಲೂ ಕವರ್ ಆಗಿದೆ. ಕ್ವಶನ್ ನಂಬರ್ 17 ತಾವು ನೋಡಬಹುದು ಇಲ್ಲಿ, ಲ್ಯಾಟ್ರಲ್ ಸಾಯಿಲ್ ಉತ್ತರ ಕನ್ನಡ. ಆಮೇಲೆ ಸಿನಾಪ್ಸಿಸ್ ಅಲ್ಲಿ ನೀಟಾಗಿ ಕೊಟ್ಟಿದೀವಿ ನೋಡಿ ಇಲ್ಲಿ, ಲ್ಯಾಟ್ರಲ್ ಸಾಯಿಲ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೌಂಡ್ ಇನ್ ರೀಜನ್ ವಿತ್ ದ ಹೈ ರೈನ್ಫಾಲ್ ಸಚ್ ಆಸ್ ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ, ಅಂದ್ರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಈ ಇದರಲ್ಲಿ ಏನಿದೆಯಲ್ಲ. ಸೊ ಇದನ್ನು ಬಿ ಆನ್ಸರ್ ರಾಂಗ್ ಅಂತ ಏನೋ ಕೊಟ್ಟಿದ್ದೀವಿ ನೋಡಿ, ಇಲ್ಲಿದೆ ನೋಡಿ, ಇನ್ನೊಂದರಲ್ಲಿದೆ ನೋಡಿ, ಲ್ಯಾಟ್ರಲ್ ಜಂಬೆಟ್ಟಿಗೆ ಮಣ್ಣು. ಸೊ ನಮ್ಮ ಉತ್ತರ ಕರ್ನಾಟಕ, ದಕ್ಷಿಣ ಕನ್ನಡ, ಉಡುಪಿ ಇಂತ ಮುಂಚೆ ಒಂದು ನಿಮಿಷ, ಇಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ನೋಡಿ, ಡೈರೆಕ್ಟ್ ಆಗಿದೆ ನೋಡಿ, ಪಶ್ಚಿಮ ಘಟ್ಟಗಳಲ್ಲಿ ಲ್ಯಾಟ್ರಲ್ ಸಾಯಿಲ್ ಕಂಡು ಬರುತ್ತದೆ. ಪಶ್ಚಿಮ ಘಟ್ಟಗಳಲ್ಲಿ ಇಟ್ ಮೀನ್ಸ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದಲ್ರಿ, ಇದು ಎಕ್ಸಾಕ್ಟ್ ಆಗಿ ಕರಾವಳಿ ಇಲ್ಲೇನ ಕೊಟ್ಟಿದ್ರೆ, ಕರಾವಳಿಗೆ ಏನಾನ ಕೊಟ್ಟಿದ್ರೆ ಮಳೆ ನೀರು ಅಲ್ಲಿಂದ ಕೊಚ್ಕೊಂಡ್ಬಂದು ಎಲ್ಲ ನೀರನ್ನು ಬಿಟ್ಟಿರೋದು. ಯೂಶಲಿ ಹುಡುಗರು ಯಾವ್ದಾಗ್ತಿರೋ ಗೊತ್ತಾಗ ಮೆಕ್ಲು ಮಣ್ಣು ಹಾಕ್ಬೋದಿತ್ತು, ಬಟ್ ಇಲ್ಲಿ ಖಾಲಿ ಗ್ಯಾಪ್ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಮಳೆ ಎಲ್ಲಾಗುತ್ತೋ ಆ ಜಾಗದ ಮಾತ್ರ ಇವ್ರು ಇದು ಮಾಡಿದ್ದಾರೆ. ಮಳೆ ಬಿದ್ದು 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 ಎಲ್ಲ ಹೋಗಿ ಜಂಬಿಟ್ಟಿಗೆ ಮಣ್ಣು, ಲ್ಯಾಟ್ರಲ್ ಸಾಯಿಲ್ ಅಲ್ವೇನ್ರಿ. ಸೊ ಇದು ಟೆಸ್ಟ್ ನಂಬರ್ 4 ಆನ್ಲೈನ್ ಅಲ್ಲಿ ಟೆಸ್ಟ್ ನಂಬರ್ 17 ಅಲ್ಲಿ ಕವರ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, ಭಾರತದ ಒಕ್ಕೂಟದ ರಾಷ್ಟ್ರಪತಿಯನ್ನು ಚುನಾಯಿಸೋರು, ಇದು ತಮಗೆ ಗೊತ್ತು ಬಿಡಿ, ಇದೇನು ಎಕ್ಸ್ಪ್ಲೈನ್ ಮಾಡೋದು ಬೇಡ. ಟೆಸ್ಟ್ ನಂಬರ್ 1 ನಲ್ಲಿ ಕ್ವಶನ್ ನಂಬರ್ 51 ನಲ್ಲಿದೆ. ರಾಷ್ಟ್ರಪತಿ ಚುನಾಯಿಸೋರು ಯಾರು, ಡೈರೆಕ್ಟ್ ಆಗಿ ಕ್ವಶನ್ ಇದೆ ನೋಡಿ ಇಲ್ಲಿ, ಪ್ರೆಸಿಡೆಂಟ್ ಎಲೆಕ್ಟ್ರಲ್ ಕಾಲೇಜ್ ಬಗ್ಗೆ. ಸೊ ಇಲ್ಲಿದೆ ನೋಡಿ, ಸೊ ಇಲ್ಲೂ ಕೂಡ ಇದೆ, ಕನ್ನಡದಲ್ಲಿ ಕೂಡ ಇದೆ. ಸೊ ನೆಕ್ಸ್ಟ್, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಬಗ್ಗೆ ಕೇಳಿದ್ದಾರೆ. ಟೆಸ್ಟ್ ನಂಬರ್ 2 ಅಲ್ಲಿ ಕ್ವಶನ್ ನಂಬರ್ 73 ಅಲ್ಲಿ ಸಿನಾಪ್ಸಿಸ್ ಅಲ್ಲಿ ಇದೆ ನೋಡಿ. ಸೊ ನೋಡಿ, ಫ್ಯೂಸ್ ತಂತಿಯನ್ನ ಧ್ರುವೀಕರಣ ಬಿಂದು, ಇದು ಹೆಚ್ಚಿನ ರೋಧವನ್ನ, ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ ಇದಕ್ಕೆ ಅಂತ ಹೇಳಿ, ಇನ್ನು ಎಕ್ಸೆಟ್ರಾ ಕೊಟ್ಟಿದೀವಿ. ಸೊ ಇದಕ್ಕೆ ಅದೇ ಆನ್ಸರ್. ಇದು ಏನು ಇಸ್ತ್ರಿ ಪೆಟ್ಟಿಗೆಯಲ್ಲಿ ಮಿಶ್ರಲೋಹವನ್ನು ಅಲೋಯನ್ನ ಬಳಸಿರ್ತಾರಲ್ಲ, ಈ ರೋಧವು ಅದರ ಘಟಕಗಳಿಗಿಂತಲೂ ಹೆಚ್ಚಿದಾಗಿರ್ತದೆ, ಅಂದ್ರೆ ಪ್ರತಿ ರೋಧಶೀಲತೆ ಜಾಸ್ತಿ ಇರುತ್ತೆ ಅಂತಕ್ಕಂಥದ್ದು. ಸೊ ಇಲ್ಲೂ ಕೂಡ ಇದೆ. ಸೊ ಟೈಮ್ ಇಲ್ಲ, ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತೀನಿ, ಅಡ್ಜಸ್ಟ್ ಮಾಡ್ಕೊಂಬಿಡಿ. ಇನ್ನೊಂದು ನೋಡಿ, ಫ್ಯೂಸ್ ಬಗ್ಗೆ ಕ್ವಶನ್ ಆಗಿದೆ, ಅದು ಡೈರೆಕ್ಟ್ ಆಗಿ ಟೆಸ್ಟ್ ನಂಬರ್ 2 ಅಲ್ಲಿ ಕ್ವಶನ್ ನಂಬರ್ 73 NCERT ಸೈನ್ಸ್ ಟೆಸ್ಟ್ ಏನಿರುತ್ತಲ್ಲೋ ಕ್ವಶನ್ ನಂಬರ್ 87 ಅಲ್ಲಿ ಕವರ್ ಆಗಿದೆ ಸಿನಾಪ್ಸಿಸ್ ಅಲ್ಲಿ. ತಾವು ಡೈರೆಕ್ಟ್ ಆಗಿ ಓದ್ಬೋದು, ಎಲೆಕ್ಟ್ರಿಕ್ ಫ್ಯೂಸ್ ಬಗ್ಗೆನೇ ಇರ್ತಕ್ಕಂಥದ್ದು. ನೆಕ್ಸ್ಟ್, ಕನ್ನಡದಲ್ಲಿ ಕೂಡ ಇಲ್ಲಿದೆ. ದೆನ್ ಯೂಸ್ ಆಫ್ ಫ್ಯೂಸ್ 87 ಕ್ವಶನ್ ಅಲ್ಲೂ ಕೂಡ ಇರ್ತಕ್ಕಂಥದ್ದು. ಸಮಯದ ಅಭಾವ ಇದೆ, ಜಸ್ಟ್ 1 ಮಿನಿಟ್ ಅಲ್ಲಿ ಮುಗಿಸ್ತೀನಿ. ನೆಕ್ಸ್ಟ್ ಆರ್ಟಿಕಲ್ 163 ಅಲ್ಲಿ ಇದನ್ನ ಕ್ವಶನ್ ಅನ್ನ ಕೇಳಿರ್ತಕ್ಕಂಥದ್ದು. ಟೆಸ್ಟ್ ನಂಬರ್ 14 ಅಲ್ಲಿ ಕ್ವಶನ್ 10 ನಲ್ಲಿ ಡೈರೆಕ್ಟ್ ಕ್ವಶನ್ ಇದು. ನೆಕ್ಸ್ಟ್ ಟೆಸ್ಟ್ ನಂಬರ್ 13 ಅಲ್ಲಿ 9 ಸಿನಾಪ್ಸಿಸ್ ಅಲ್ಲಿ ಇರತಕ್ಕಂಥದ್ದು ನೋಡಿ. ರಾಜ್ಯಪಾಲರಿಗೆ ನೆರವು ಮತ್ತು ಆರ್ಥಿಕ ಸಲಹೆ ನೀಡಲು ಮುಖ್ಯಮಂತ್ರಿಗೆ ನಾಯಕತ್ವದಲ್ಲಿ ಮಂತ್ರಿಮಂಡಲವಿರತಕ್ಕದ್ದು. ಸೊ ಇದು ಡೈರೆಕ್ಟ್ ಕ್ವಶನ್ ಬಂದಿರತಕ್ಕಂಥದ್ದು. ನೆಕ್ಸ್ಟ್ ಇಲ್ಲಿದೆ ನೋಡಿ, ಅದಕ್ಕೆ ಆರ್ಟಿಕಲ್ 133 ಕ್ಲಾಸ್ 1 ಅದನ್ನು ಕೂಡ ನಾವು ಮೆನ್ಷನ್ ಮಾಡಿದೀವಿ. ರಾಜ್ಯಪಾಲರು ಸಂವಿಧಾನದ ಪ್ರಕಾರ ತಮ್ಮ ವಿವೇಚನೆಗಳನ್ನು ಬಳಸಿ ಮಂತ್ರಿಮಂಡಲ ಇಲ್ಲಿದೆ ನೋಡ್ರಿ. ದೇರ್ ಶಾಲ್ ಬಿ ಎ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏಡೆಡ್ ಬೈ ಚೀಫ್ ಮಿನಿಸ್ಟರ್ ಟು ಅಸಿಸ್ಟ್ ಅಂಡ್ ಅಡ್ವೈಸ್ ದ ಗವರ್ನರ್. ಇಲ್ಲೂ ಅಲ್ವೇನ್ರಿ, ಸಚಿವ ಸಂಪುಟ ನೆರವು ಮತ್ತು ಆರ್ಥಿಕ ಸಲಹೆಯನ್ನು ಯಾರಿಗೆ ಕೊಡಬೇಕು, ರಾಜ್ಯಪಾಲರಿಗೆ. ಡೈರೆಕ್ಟ್ ಕ್ವಶನ್. ದೆನ್ ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಗೆ, ಇದೇನು ಈಸಿ ಬಿಡಿ. ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಸಲಹೆಗಾರ ಕ್ವಶನ್ ನಂಬರ್ 1 ನಲ್ಲಿ 95 ಟೆಸ್ಟ್ ನಂಬರ್ 1 ನಲ್ಲಿ 95 ಕ್ವಶನ್ ಅಲ್ಲಿ ಸಿನಾಪ್ಸಿಸ್ ಅಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ನಾವು ಹಂಗಾಮಿ ಅಟಾರ್ನಿ ಜನರಲ್ ಬಗ್ಗೆ ನಾವು ಮಾತಾಡಿರ್ತಕ್ಕಂಥದ್ದು. ಸೊ ಅಟಾರ್ನಿ ಜನರಲ್ ಬಗ್ಗೆ ಡೈರೆಕ್ಟ್ ಕ್ವಶನ್, ಇದು ಟೀಮ್ಸ್ ರಿಪೀಟ್ ಆಗಿದೆ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಕೆಳಗೆ ನೀಡುವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವುದು ಆಗಿರಲ್ಲ ಅಂತೇಳಿ. ಟೆಸ್ಟ್ ನಂಬರ್ 1 ನಲ್ಲಿ ಇಂಡೈರೆಕ್ಟ್ ಆಗಿ ಎಲಿಮಿನೇಷನ್ ಮೆಥಡ್ ಅಲ್ಲಿ ಮಾಡಬಹುದು. ಕ್ವಶನ್ ನಂಬರ್ 67 ಸಿನಾಪ್ಸಿಸ್ ಅಲ್ಲಿ ಇಲ್ಲೇನಿದೆ ನೋಡಿ, 238 ರೆಪ್ರೆಸೆಂಟೇಟಿವ್ ಆಫ್ ದ ಸ್ಟೇಟ್ ಅಂಡ್ ಯೂನಿಯನ್ ಟೆರಿಟರೀಸ್. ಅದರಲ್ಲಿ ಯಾವ್ಯಾವ್ದು ಯೂನಿಯನ್ ಟೆರಿಟರೀಸ್ ಅಂತ ಕೊಟ್ಟಿದ್ದೀವಿ ಅಂದ್ರೆ ಡೆಲ್ಲಿ ಮತ್ತೆ ಪುದುಚೇರಿ. ನೋಡಿ ಈಸಿಯಾಗಿ ಎಲಿಮಿನೇಷನ್ ಮಾಡ್ಬೋದು. ಹೆಂಗ್ ಗೊತ್ತಾ ನೋಡಿ, ಡೆಲ್ಲಿಲಂತೂ ಇರುತ್ತಲ್ವೇನ್ರಿ, ಯಾವ್ದ್ರಲ್ಲಿ ಪ್ರಾತಿನಿಧ್ಯತ್ವ ಒಂದಿಲ್ಲ ಅಂತೇಳಿ, ಪ್ರಾತಿನಿಧ್ಯತ್ವ ಡೆಲ್ಲಿಲಿ ಇರುತ್ತೆ. ಸೊ ಇದಲ್ಲ. ಸೊ ಇಲ್ಲೂ ಡೆಲ್ಲಿಲಿ ಇರುತ್ತೆ, ಇದು ಅಲ್ಲ. ನೆಕ್ಸ್ಟ್ ನಮಗೆ ಗೊತ್ತು ಜಮ್ಮು ಅಂಡ್ ಕಾಶ್ಮೀರ್ ಪುದುಚೇರಿ ಅಂತೇಳಿ, ಪುದುಚೇರಿಯಲ್ಲಿ ಇರುತ್ತಲ್ವೇನ್ರಿ. ಸೊ ಹಂಗಾರೆ ಇದು ಕ್ಯಾನ್ಸಲ್ ಆಗುತ್ತೆ. ಯಾವ್ದ್ರಲ್ಲಿ ಇರಲ್ಲ ಅಂತ ಕೇಳಿದಾನೆ, ಚಂಡೀಗಢ, ಲಕ್ಷದ್ವೀಪ್, ಲಡಾಖ್. ನೆಕ್ಸ್ಟ್, ಸಂವಿಧಾನ ರಚನಾ ಸಭೆ ಶಾಶ್ವತ ಅಧ್ಯಕ್ಷರು
ಸಚಿದಾನಂದ ಸಿಂಹ. ಇದು ಕೂಡ ಟೆಸ್ಟ್, ಸಬ್ಜೆಕ್ಟ್ ವೈಸ್ ಟೆಸ್ಟ್ ಅಲ್ಲಿ ಪೊಲಿಟಿ ಟೆಸ್ಟ್ ಆನ್ಲೈನ್ ಅಲ್ಲಿ ಇದೆ. ಅದರಲ್ಲಿ ಕ್ವಶನ್ ನಂಬರ್ 31 ಅಲ್ಲಿ ಡೈರೆಕ್ಟ್ ಕ್ವಶನ್ ಇದು ನೋಡಿ. ಡಾಕ್ಟರ್ ಸಚಿದಾನಂದ ಸಿಂಹ ವಾಸ್ ದ ಟೆಂಪರರಿ ಚೇರ್ಮನ್. 31 ಕ್ವಶನ್ಗೆ ನಮ್ಮ ಟೆಸ್ಟ್ ಅಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಇದು ನೋಡಿ, ಇದು ಕೂಡ ಅಷ್ಟೇ. ಇದು ಆರ್ಟಿಕಲ್ಸ್ ಏನ್ ಕೇಳಿದಾರಲ್ಲ ಅವೆಲ್ಲವೂ ಕೂಡ ಟೆಸ್ಟ್ ನಂಬರ್ 1 ಅಲ್ಲಿ ಕ್ವಶನ್ ನಂಬರ್ 28, ಕ್ವಶನ್ ನಂಬರ್ 31. ಟೆಸ್ಟ್ ನಂಬರ್ 9 ಅಲ್ಲಿ ಕ್ವಶನ್ ನಂಬರ್ 5, ಟೆಸ್ಟ್ ನಂಬರ್ 1 ಅಲ್ಲಿ ಕ್ವಶನ್ ನಂಬರ್ 24, ಟೆಸ್ಟ್ ನಂಬರ್ 8 ಅಲ್ಲಿ ಕ್ವಶನ್ ನಂಬರ್ 8, ಮತ್ತೆ ಆನ್ಲೈನ್ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಅಲ್ಲಿ ಕ್ವಶನ್ ನಂಬರ್ 79 ಅಲ್ಲಿ ಸಿನಾಪ್ಸಿಸ್ ಅಲ್ಲಿ ಇರತಕ್ಕಂಥದ್ದು. ಸೊ ಅದೆಲ್ಲವನ್ನು ಕೂಡ ನಾವು ಕೊಟ್ಟಿದ್ದೀವಿ. ಆರ್ಟಿಕಲ್ 29 ಕ್ಲಾಸ್ ಎ, ಸೊ ಆರ್ಟಿಕಲ್ 21, ಸೊ ಎಕ್ಸೆಟ್ರಾ ಕೊಟ್ಟಿದ್ದೀವಿ. ನೆಕ್ಸ್ಟ್, ಸಂಸದೀಯ ಸರ್ಕಾರ ವ್ಯವಸ್ಥೆಯಲ್ಲಿ ಕಾರ್ಯಾಂಗವು ಯಾವುದಕ್ಕೆ ನೇರವಾಗಿ ಉತ್ತರದಾಯಕವಾಗಿರುತ್ತದೆ. ಸೊ ಟೆಸ್ಟ್ ನಂಬರ್ 1 ಅಲ್ಲಿ ಕ್ವಶನ್ ನಂಬರ್ 64 ಅಲ್ಲಿ ಡೈರೆಕ್ಟ್ ಕ್ವಶನ್. ಸೊ ಇಲ್ಲಿ ನೋಡಿ, ಇಲ್ಲಿ 75 ಮೂರನೇ ವಿಧಿ ಪ್ರಕಾರ ಮಂತ್ರಿಮಂಡಲವು ಲೋಕಸಭೆಗೆ, ಸೊ ಹೌದಲ್ವೇನ್ರಿ, ಎಕ್ಸಿಕ್ಯೂಟಿವ್ ಮಂತ್ರಿಮಂಡಲ ಏನಂತಂದ್ರ ಆ ಕಾರ್ಯಾಂಗ ಅದು ಶಾಸಕಾಂಗಕ್ಕೆ, ಇನ್ ಪರ್ಟಿಕ್ಯುಲರ್ ಲೋಕಸಭೆಗೆ. ಸೊ ಇಲ್ಲಿ ಯಾವುದು ಶಾಸಕಾಂಗಕ್ಕೆ. ನೆಕ್ಸ್ಟ್, ಸೊ ಇದು ನೋಡಿ ತುರ್ತು ಪರಿಸ್ಥಿತಿ 18ನೇ ಭಾಗ, ಟೆಸ್ಟ್ ನಂಬರ್ 14 ಅಲ್ಲಿ ಮತ್ತೆ ಕ್ವಶನ್ ನಂಬರ್ 5 ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ಇಲ್ಲಿದೆ ನೋಡಿ, ಡೈರೆಕ್ಟ್ ಆಗಿ ನಮ್ಮ ಸಿನಾಪ್ಸಿಸ್ ಅಲ್ಲಿ ಎಲ್ಲವನ್ನು ಕೂಡ ಕೊಟ್ಟಿದ್ದೀವಿ. ಸೊ ಪಾರ್ಟ್ 4 ಅಲ್ಲಿ ಕೂಡ ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್, ಯಾವುದನ್ನು 7ನೇ ಅನುಸೂಚಿಯಲ್ಲಿ ಟೆಸ್ಟ್ ನಂಬರ್ 10 ಕ್ವಶನ್ ನಂಬರ್ 11ರಲ್ಲಿ, ಸೊ ಇಲ್ಲಿದೆ ನೋಡಿ. ಸೊ ಇಲ್ಲಿ TR 4 PM ಅಂತ ಒಂದು ಇದನ್ನು ಕೂಡ ನಾವು ಕೊಟ್ಟಿರ್ತಕ್ಕಂಥದ್ದು. ಸೊ ಎಲ್ಲ ಅನುಸೂಚಿಗಳನ್ನ ಕೊಟ್ಟಿದ್ದೀವಿ. ದೆನ್ ಭಾರತ ಸಂವಿಧಾನದ 356ನೇ ವಿಧಿ, ಟೆಸ್ಟ್ ನಂಬರ್ 1, ಟೆಸ್ಟ್ ನಂಬರ್ 10, ಟೆಸ್ಟ್ ನಂಬರ್ 13, ಕ್ವಶನ್ ನಂಬರ್ 1ರಲ್ಲಿ 46, 10ರಲ್ಲಿ 8, 13ರಲ್ಲಿ 5, ಆನ್ಲೈನ್ ಫುಲ್ ಲೈನ್ ಟೆಸ್ಟ್ ಅಲ್ಲಿ 2, ಕ್ವಶನ್ ನಂಬರ್ 82 ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ನೋಡಿ, ಇದೆ ಆರ್ಟಿಕಲ್ 356, ಆರ್ಟಿಕಲ್ 356, ಆರ್ಟಿಕಲ್ 356, ಇಲ್ಲಿ ಕೂಡ ಆರ್ಟಿಕಲ್ 356. ನೆಕ್ಸ್ಟ್ ಹಣಕಾಸು ತುರ್ತು ಪರಿಸ್ಥಿತಿ ಅದಲ್ಲ. ನೆಕ್ಸ್ಟ್ ನೋಡಿ, ಇದೆಲ್ಲ ಕೊಟ್ಟಿದ್ದೀವಿ, ತಾವು ಓದ್ಕೋಬಹುದು. ನೆಕ್ಸ್ಟ್ UPSC ಸದಸ್ಯರು, ಇದನ್ನು ತಾವು ಆರಾಮಾಗಿ ಹೇಳ್ತೀರಾ, ರಾಷ್ಟ್ರಪತಿ ಅವರು. ಸೊ ಅದು ಕೂಡ ಕರೆಕ್ಟ್. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ 28 ಥೀಮ್ಸ್ ರಿಪೀಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಇದೇ ತರ ಬಂದ್ರೆ ಈ ಪಟ್ಟಿ ಏನಿದೆಯಲ್ವಾ, ಇದು ಬಾರೋಮೀಟರ್ ಟೆಸ್ಟ್ 2 ನಲ್ಲಿ ಕ್ವಶನ್ ನಂಬರ್ 51 ಅಲ್ಲಿ ಕೊಟ್ಟಿದ್ದೀವಿ. ಸೊ ಇದು ಕಂಪ್ಲೀಟ್ ಆಗಿ ಕವರ್ ಆಗಿಲ್ಲ, ಬಟ್ 50-50 ಬರುತ್ತೆ. ಸೊ ಬಾರೋಮೀಟರ್ ತಮಗೆ ಆಲ್ರೆಡಿ ಗೊತ್ತು, ವಾಯುಮಂಡಲ ಒತ್ತಡವನ್ನು ಅಳಿಲಿಕ್ಕೆ. ಸಿಗೆ 3, ಸಿಗೆ ಇಲ್ಲಿ 2 ಇದೆಯಾ, ಕ್ಯಾನ್ಸಲ್. ಸಿಗೆ ಇಲ್ಲಿ 1 ಇದೆಯಾ, ಕ್ಯಾನ್ಸಲ್. ಸೊ ಈ ತರ 50% ಅಷ್ಟೇ ಕವರ್ ಆಗುತ್ತೆ. ಇದು ಫುಲ್ ಕವರ್ ಆಗುತ್ತೆ ಅಂತ ನಾವು ಹೇಳಲ್ಲ, ಇನ್ 50-50 ಇರುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ಕರೆಕ್ಟ್ ಕೊಟ್ಟಿದ್ದೀವಿ ನೋಡಿ, ಬಾರೋಮೀಟರ್, ಓಮೀಟರ್, ಎಕ್ಸೆಟ್ರಾ, ಇನ್ನ ಮೀಟರ್ಗಳ ಬಗ್ಗೆ ನಾವು ಕೊಟ್ಟಿದ್ದೀವಿ. ಆ ನಂತರ ಮೊಹಮ್ಮದ್ ಇಕ್ಬಾಲ್, ಇದನ್ನು ಕೂಡ ಟೆಸ್ಟ್ ನಂಬರ್ 13 ಅಲ್ಲಿ ಕ್ವಶನ್ ನಂಬರ್ 82 ಅಲ್ಲಿ ಡೈರೆಕ್ಟ್ ಕ್ವಶನ್, ಇದು 50-50 ಆಗುತ್ತೆ ನೋಡಿ. ನೀಲ್ ದರ್ಪಣ್ ಬಗ್ಗೆ ಮಾತಾಡ್ಕೊಟ್ಟಿದ್ದೀವಿ. ದೀನಬಂಧು ಮಿತ್ರ ಯಾವುದು, ನೀಲ್ ದರ್ಪಣ್. ಸಿಗೆ 2, ಸಿಗೆ 2 ಇದೆಯಾ, ನೋ. ಸಿಗೆ 2 ಇದೆ, ಸಿಗೆ 2 ಇಲ್ಲ. ಸೊ 50-50 ಅಷ್ಟೇ. ಇದು ನಮ್ಮಲ್ಲಿ ಕಂಪ್ಲೀಟ್ ಕವರ್ ಆಗಿರಲ್ಲ ಅಂತಾನೆ ನಾವು ಕೊಟ್ಟಿದ್ದೀವಿ. ನೆಕ್ಸ್ಟ್ ವಿವರಣೆನೂ ಕೂಡ ಇದೆ ಅದ್ರ ಬಗ್ಗೆ. ಮೆಂಟಲ್ ಎಬಿಲಿಟಿಗೆ ಸೇಮ್ ಥೀಮ್ ರಿಪೀಟ್ ಆಗಿದೆ. ಇದು ಕಾರಿಂದ ಏನಿದೆಯಲ್ವಾ, ಆ ಥೀಮು ಟೆಸ್ಟ್ ನಂಬರ್ 13, ಕ್ವಶನ್ ನಂಬರ್ 19 ಅಲ್ಲಿ ಸೇಮ್ ಥೀಮ್. ನೆಕ್ಸ್ಟ್ ಕಾರಿನ ವೇಗ ಆಯ್ತಲ್ವಾ, ಇದು ಇದಿದೆಯಲ್ವಾ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಸೊ ಇದು ಕೂಡ ಅಷ್ಟೇ, ಟೆಸ್ಟ್ ನಂಬರ್ 9, ಕ್ವಶನ್ ನಂಬರ್ 84 ಸೇಮ್ ಥೀಮ್. ನೆಕ್ಸ್ಟ್ ಆಗಸ್ಟ್ 20 ಅಂದ್ರೆ ನಿಮ್ದು ಏನು ಕ್ಯಾಲೆಂಡರ್ ಪ್ರಾಬ್ಲಮ್ ಇದೆ, ಟೆಸ್ಟ್ ನಂಬರ್ 14, ಕ್ವಶನ್ ನಂಬರ್ 81 ಅಲ್ಲಿದೆ. ಸೊ ರೈಲುಗಳಿಗೆ ಸಂಬಂಧಿರ್ತಕ್ಕಂಥದ್ದು ಟೆಸ್ಟ್ ನಂಬರ್ 13, ಕ್ವಶನ್ ನಂಬರ್ 93 ಅಲ್ಲಿ ಇರ್ತಕ್ಕಂಥದ್ದು ಸೇಮ್ ಥೀಮ್. ನೆಕ್ಸ್ಟ್ ಈ ಕ್ವಶನ್ ಏನಿದೆಯಲ್ಲ, ಸಿಟ್ಟಿಂಗ್ ಅರೇಂಜ್ಮೆಂಟ್, ಟೆಸ್ಟ್ ನಂಬರ್ 9 ಅಲ್ಲಿ ಕ್ವಶನ್ ನಂಬರ್ 85 ಅಲ್ಲಿ ಇದೆ. ಅಂದ್ರೆ ಸೇಮ್ ಎಕ್ಸಾಕ್ಟ್ ಇಲ್ಲ, ಸೇಮ್ ಥೀಮ್ ಇದೆ. ಬಿಕಾಸ್ ಇಲ್ಲಿ 1, 2, 3 ಅಂಕಿಗಳನ್ನ ಸೇಮ್ ಕೊಡ್ಲಿಕ್ಕೆ ಆಗಲ್ಲ. ಇಲ್ಲಿ ಕೂಡ ಆರ್ಟ್, ಕೋಡಿಂಗ್, ಡಿಕೋಡಿಂಗ್, ಟೆಸ್ಟ್ ನಂಬರ್ 9, ಕ್ವಶನ್ ನಂಬರ್ 73 ಇಲ್ಲಿ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್, ಮೆಂಟರ್ಶಿಪ್ ಅಲ್ಲಿ ಕರೆಂಟ್ ಅಫೇರ್ಸ್ ಥೀಮ್ ಅನ್ನ ಕೊಟ್ಟಿದ್ವಿ. ಸೊ ಅದು ಚಿದಂಬರಂ ಪೋರ್ಟ್ ಅನ್ನು ಕೂಡ ನಾನು ಟಿಕ್ ಮಾಡಿ ಕೊಟ್ಟಿದ್ದೆ. ಅಸ್ಸಾಂನ ಸಮುದಾಯಗಳಿಗೆ ST ಮೀಸಲಾತಿ ಕೊಟ್ಟಿದ್ರಲ್ವಾ, ಸೊ ಅಲ್ಲಿ ಇದ್ರ ರಿಲೇಟೆಡ್ ಇದ್ದಾಗ ಆ ಕರೆಂಟ್ ಅಫೇರ್ಸ್ ಅಲ್ಲಿ ನಿಮಗೆ ಕ್ವಶನ್ ಏನ್ ಬಂದಿತ್ತಲ್ವಾ, ಅಸ್ಸಾಂ ರಿಲೇಟೆಡ್ ಅದು ಕವರ್ ಆಗಿತ್ತು. ನೆಕ್ಸ್ಟ್ ಗ್ರೇಟ್ ಬೆಂಗಳೂರು ಅಥಾರಿಟಿ, ಅದು GBA ಅದು ಕೂಡ ಕೊಟ್ಟಿದ್ವಿ. CDS ಬಗ್ಗೆ ನಾನು ನಿಮ್ಗೆ ಮೆಂಟರ್ಶಿಪ್ ಅಲ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಟಿಕ್ ಕೊಟ್ಟಿದ್ದೆ ಥೀಮ್ಸ್ ಅನ್ನ. ಭಾರತ ಸಂವಿಧಾನ ಹಿಂದಿ ಭಾಷೆ ಉಪರಾಷ್ಟ್ರಪತಿ ಅವ್ರದ್ದು, ಅದನ್ನು ಕೂಡ ಟಿಕ್ ಮಾಡಿಕೊಟ್ಟಿರ್ತಕ್ಕಂಥದ್ದು. ಸೊ ಇವು ನಿಮ್ಮ ಮೆಂಟರ್ಶಿಪ್ ನ ಕರೆಂಟ್ ಅಫೇರ್ಸ್ ಥೀಮ್ಸ್ ಅಲ್ಲಿ ಬಂದಿರತಕ್ಕಂಥದ್ದು. ಇದನ್ನ ಹೊರತುಪಡಿಸಿದ್ರೆ ಅನೇಕ ಕ್ವಶನ್ಸ್ ನಮ್ಮ ತರಗತಿಯಿಂದ ಬಂದಿದ್ದಾವೆ. ಅವೆಲ್ಲನೂ ಕೂಡ ಡಿಕೋಡ್ ಮಾಡ್ಲಿಕ್ಕೆ ಆಗಿಲ್ಲ, ಸಾರಿ. ಈಗ ಬೇರೆ ಟೈಮ್ ಆಯ್ತು, ನಾನು ಇಲ್ಲಿಂದ ಓಡ್ತಾ ಇದ್ದೀವಿ.
ಸೊ ನೆಕ್ಸ್ಟ್ ತಾವು ಮಾಡ್ಬೇಕಿರ್ತಕ್ಕಂಥ ಇದಿಷ್ಟೇ, ಸಿಂಗಲ್ ಲೈನ್ ಓದೋದು ಬಿಡಿ, ಕಾನ್ಸೆಪ್ಚುವಲ್ ಕ್ಲಾರಿಟಿ ತಮಗಿರ್ಲಿ. ಶಾರ್ಟ್ ಟೆಸ್ಟ್ ಸೀರೀಸ್ ಅಂದ್ರೆ ಕಡಿಮೆ ಟೆಸ್ಟ್ ಸೀರೀಸ್ ಅಂದ್ರೆ 5 ಪೇಜ್ 10 ಪೇಜ್ ಅಟೆಂಡ್ ಮಾಡಬೇಡಿ, ಮಿನಿಮಮ್ 40 to 60 ಪೇಜಸ್ ಇದ್ರೆ ಮಾತ್ರ ಅಟೆಂಡ್ ಮಾಡಿ. PC ಅಷ್ಟೇ ಓದೋಣ ಅಂತಕ್ಕಂತಹ ಮನೋಭಾವನ ಬಿಡಿ. ಲ್ಯಾಕ್ ಆಫ್ ರಿವಿಷನ್ ಇಂದ ಹಿಂಗಾಗಿರುತ್ತೆ. ಶಾರ್ಟ್ ಕಟ್ ಇಲ್ಲ, HYD ಶಾರ್ಟ್ ಕಟ್ PYQ ಇಷ್ಟನ್ನೇ ನಾನು ಮಾಡ್ತೇನೆ ಅಂತ ಆಗಲ್ಲ, ಕಾನ್ಸೆಪ್ಚುವಲ್ ಕ್ಲಾರಿಟಿ ಇರಬೇಕು. ಸೊ ತಾವು ಮೆಂಟರ್ಶಿಪ್ ಇವತ್ತು ಲಾಸ್ಟ್ KS ಅಟೆಂಡ್ ಆಗ್ತಕ್ಕಂಥವ್ರು ಇದಕ್ಕೆ ತಾವು ಕರೆಯನ್ನ ಮಾಡ್ಬೋದು, ಸಾರಿ ವಾಟ್ಸಪ್ ಅನ್ನ ಮಾಡ್ಬೋದು. ಸೊ ಟೆಸ್ಟ್ ಸೀರೀಸ್ ಕೂಡ ಆರ್ಡರ್ ಮಾಡ್ಕೋಬಹುದು, ಆಪಲ್ಲಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಈಗ ನನಗೆ ದಯವಿಟ್ಟು ಟೈಮ್ ಇಲ್ಲ, ಸಾರಿ. ಮೇನ್ಸ್ ನಡೀತಾ ಇರೋದ್ರಿಂದ UPSC ಔಟ್ ಕ್ಲಾಸ್ ಇದೆ 10 ಗಂಟೆಗೆ, 7 ನಿಮಿಷ ಎಕ್ಸ್ಟ್ರಾ ನಾನು ತೆಗೆದುಕೊಂಡೆ.